ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ನಿಮ್ಮ ಎಲ್ಲರಿಗೂ ಸುಸ್ವಾಗತ. ಇವತ್ತು ನಾವು ಮಾತಾಡುವ ವಿಚಾರ ಏನೆಂದರೆ ಗ್ರಹಣ ವಿಚಾರ. ಗ್ರಹಣ ಅಂದ ಕೂಡಲೇ ಎಲ್ಲರಿಗೂ ಒಂದು ಥರ ಒಂದು ಅಂಡರ್ಸ್ಟ್ಯಾಂಡಿಂಗು ಅಥವಾ ಒಂದು ಅನಿಸಿಕೆಗಳೆಲ್ಲ ಬರುವುದು ಸಹಜವೇ. ಈಗ ಇವತ್ತಿನ ದಿನ 7/9/2025 ಈ ದಿನದಲ್ಲಿ ಸಂಭವಿಸುವ ಗ್ರಹಣ ಚಂದ್ರಗ್ರಹಣ. ಗ್ರಹಣಗಳು ಬರೋದು ರಾಹುವಿಂದ ಮತ್ತು ಕೇತುವಿಂದ. ಅದರಿಂದ ಸೂರ್ಯನ ಬೆಳಕು ತಡೆಯಾಗುತ್ತೆ, ಅದು ಸೂರ್ಯಗ್ರಹಣ. ಚಂದ್ರನ ಬೆಳಕು ತಡೆಯಾಗುತ್ತೆ, ಚಂದ್ರಗ್ರಹಣ. ಈಗ ರಾಹು ಹಸ್ತ ಆಗಿ ಪೂರ್ಣ ಚಂದ್ರಗ್ರಹಣವನ್ನು ನಾವು ನೋಡೋಕ್ಕೆ ತಯಾರಾಗಿದೆ. ಯಾವಾಗಲೂ ಪೂರ್ಣ ಚಂದ್ರಗ್ರಹಣ ಅಂದರೆ ಒಂಥರ ಬ್ಲಡ್ ಮೂನ್ ಅಂತ ಬರೀತಾರಲ್ಲ, ಈ ಬ್ಲಡ್ ಮೂನ್ ಅನ್ನುವಾಗ ಭೂಮಿಯ ರಿಫ್ಲೆಕ್ಷನ್ನಲ್ಲಿಂದ ಬರುವ ನೀಲ ಬಣ್ಣದ ಆ ಒಂದು ಕಿರಣಗಳು ಬ್ಲಾಕ್ ಆಗಿಬಿಟ್ಟು ಆ ಚಂದ್ರನ ಮೇಲೆ ಬೀಳುವ ಕಿರಣಗಳು ಸೂರ್ಯನಿಂದ ಬರುವಂಥದ್ದು ಈ ನೀಲಿ ಬಣ್ಣವನ್ನು ಕಟ್ ಮಾಡೋದರಿಂದ ಚಂದ್ರ ಕೆಂಪಗೆ ಕಾಣ್ತಾನೆ. ಹಾಗಾಗಿ ಇದು ರೆಡ್ ಬ್ಲಡ್ ಮೂನ್. ಈ ಚಂದ್ರಗ್ರಹಣ ಪೂರ್ಣ ಚಂದ್ರಗ್ರಹಣ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಕಡೆಯಿಂದಲೂ ಕಾಣಬಹುದು. ಗ್ರಹಣ ಆಚರಣೆ ಉಂಟು. ಹೀಗಾಗಿ ಈ ಗ್ರಹಣದಲ್ಲಿ ಆಚರಣೆಗಳೆಲ್ಲ ಏನೇನು ಮಾಡಬೇಕು ಅನ್ನೋದನ್ನು ನೋಡೋಣ. ಅದಕ್ಕೆ ಮೊದಲು ಈ ಗ್ರಹಣದಿಂದ ಏನಾಗುತ್ತೆ ಮನುಷ್ಯ ಜೀವನಕ್ಕೆ, ನಮ್ಮ ಎಲ್ಲರಿಗೂ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಈ ಗ್ರಹಣ ವಿಚಾರಗಳಿಂದ ಮನುಷ್ಯ ಜೀವನಕ್ಕೆ ಏನಾಗುತ್ತೆ ಅನ್ನೋದನ್ನು ನೋಡುವಾಗ ನಾವು ಬರೀ ಅಸ್ಟ್ರಾಲಜಿಕಲ್ ಆಗಿ ನೋಡೋದಕ್ಕಿಂತ ಸ್ವಲ್ಪ ಸೈಂಟಿಫಿಕ್ ಆಗಿ ಕೂಡ ನೋಡುವ. ಹಾಗಾಗಿ ಗ್ರಹಣದಿಂದ ಬರುವ ಕಿರಣಗಳು, ಕಂಪನಗಳು ಮನುಷ್ಯರ ಜೀವನಕ್ಕೆ ಸಣ್ಣಪಟ್ಟ ತೊಂದರೆಗಳನ್ನು ಕೊಡಬಹುದು. ಈ ಸಣ್ಣಪಟ್ಟ ತೊಂದರೆಗಳಂದರೆ ಯಾವ ರೀತಿಯಲ್ಲಿ ಅಂದರೆ ಇವುಗಳೆಲ್ಲವೂ ವೈಬ್ರೇಷನ್ಸ್, ಫ್ರೀಕ್ವೆನ್ಸಿಯಾಗಿ ಬರುತ್ತೆ. ನಾರ್ಮಲಾಗಿ ಮನುಷ್ಯರಿಗೆ ಅದ್ರದ್ದು ಇಂಪ್ಯಾಕ್ಟು ಸುಡೋದಿಲ್ಲ, ಇಂಪ್ಯಾಕ್ಟು ಇಮ್ಮಿಡಿಯೇಟಾಗಿ ಕಾಣೋದಿಲ್ಲ. ಅದಕ್ಕೆ ಈ ಎನರ್ಜೀಸ್ ಫ್ರೀಕ್ವೆನ್ಸಿ ಎಲ್ಲ ಒಂದು ಥರ ನಮ್ಮ ದೇಹದಲ್ಲಿ ಸೆಟ್ಲ್ ಆಗ್ಬಿಡುತ್ತೆ, ನಮ್ಮ ಮೆದುಳಲ್ಲಿ ಬಂದು ಸೆಟ್ಲ್ ಆಗ್ಬಿಡುತ್ತೆ. ಅದಕ್ಕೆ ಕೆಲವರಿಗೆ ನಂಬಿಕೆ ಬರಲ್ಲ, ಆ ಸೆನ್ಸ್ ಮಾಡೋಕ್ಕಾಗೋದಿಲ್ಲ. ಅದರಿಂದ ನಮ್ಮ ದೇಶದಲ್ಲಿ ಕೆಲವರಿಗೆ ಆ ನಂಬಿಕೆ ಇರೋದಿಲ್ಲ, ಗ್ರಹಗಳಿಂದ ತೊಂದರೆಗಳು ಬರುತ್ತೆ ಅನ್ನೋದು ನಂಬಿಕೆ ಇರೋದಿಲ್ಲ. ಗ್ರಹಣ ಸಮಯದಲ್ಲಿ ಅದಕ್ಕೆ ಆಚರಣೆಗಳನ್ನು ಕೂಡ ಎಲ್ಲರೂ ಮಾಡೋಕ್ಕಾಗೋದಿಲ್ಲ. ಈ ಕಂಪನಗಳು ಏನು ಮಾಡುತ್ತೆ ಅಂದರೆ ದೇಹದಲ್ಲಿ ನಮ್ಮ ಬಯೋ ಮ್ಯಾಗ್ನೆಟಿಕ್ ಎನರ್ಜಿ, ನಮ್ಮ ದೇಹದಲ್ಲಿ ಮುಕ್ಕಾಲು ಭಾಗ ನೀರಾಗಿರೋದ್ರಿಂದ ಈ ಒಂದು ಕಂಪನಗಳು ಬಂದು ನಮ್ಮ ದೇಹದ ಮೇಲೆ ಕೂತ್ಕೊಳ್ಳುತ್ತೆ. ಆ ದೇಹದಲ್ಲಿ ಕೂತ್ಕೊಂಡು ಅದು ಹಂಗೆ ಸೆಟ್ಲ್ ಆಗಿಬಿಟ್ರೆ ಅದರದ್ದು ಇಂಪ್ಯಾಕ್ಟು ನಮ್ಮ ಸೆಲ್ಗಳಿಂದ ಹೋಗಿ ಆಮೇಲೆ ದೇಹದಲ್ಲಿ ಅಂಗಗಳಲ್ಲೂ ಕೂಡ ಪರಿಣಾಮ ಬೀರುವ ಸಾಧ್ಯತೆ ಉಂಟು. ಹಾಗಾಗಿ ನಾವೇನು ಮಾಡಬೇಕು, ಗ್ರಹಣಗಳಿಂದ ಬರುವ ಆ ಕಂಪನಗಳನ್ನು ನಾವು ತೊಳೆದು ಬಿಡಬೇಕು, ವಾಶ್ ಮಾಡಿಬಿಡಬೇಕು, ಅದನ್ನು ತಡೆ ಹಿಡಿಬೇಕು. ಆಮೇಲೆ ಗ್ರಹಣಗಳು ಆಗುವಾಗ, ನಡೆಯುವಾಗ, ಸಂಭವಿಸುವ ಆ ಸಮಯದಲ್ಲಿ ಕೆಲವು ಆಚರಣೆಗಳನ್ನು ಮಾಡಬೇಕು. ಗ್ರಹಣ ಆದ ಮೇಲೆ ಕೆಲವು ಆಚರಣೆಗಳನ್ನು ಮಾಡಬೇಕು. ಈ ಥರ ನಾವೆಲ್ಲಾದರೂ ತುಂಬ ಒಂದು ಬಿಸಿ ಇದ್ದಾಗ ಒಂದು ಥಂಡಿಯಾಗಿರುವ ನೀರನ್ನು ಅಥವಾ
ಒಳ್ಳೆಯ ಒಂದು ನೆಲಲ್ಲಿ ಕೂತ್ಕೊಂಡ್ರೆ ಹೇಗೆ ಸಮಾಧಾನ ಆಗುತ್ತೋ ಅದೇ ಥರ ಈ ಕಂಪನಗಳಿಂದ ನಾವು ಬಿಡುಗಡೆ ಕಾಣಿಸಿಕೊಳ್ಳಬೇಕು, ಆ ಬಿಡುಗಡೆ ಕಾಣಬೇಕು ಅನ್ನುವ ಒಂದು ಉದ್ದೇಶ. ಅದರಿಂದ ನಮಗೆ ಒಳ್ಳೆಯದಾಗುತ್ತೆ. ಇದು ನಮ್ಮ ಹಿರಿಯರು ಎಲ್ಲರೂ ಪೂರ್ಣವಾಗಿ ಸಂಶೋಧನೆ ಮಾಡಿ, ನಮ್ಮ ಗುರು ಹಿರಿಯರು, ಋಷಿಮುನಿಗಳು ಇವರೆಲ್ಲರೂ ಸಂಶೋಧನೆ ಮಾಡಿ ಹೇಳಿರ್ತಕ್ಕಂತಹ ವಿಚಾರ. ಮೊದಲಾಗಿ ಯಾವ ರಾಶಿಗಳಿಗೆ, ನಕ್ಷತ್ರಗಳಿಗೆ ಈ ಗ್ರಹಣದಿಂದ ಸಣ್ಣಪಟ್ಟ ತೊಂದರೆಗಳು ಬರುತ್ತೆ ಅನ್ನೋದನ್ನು ನೋಡುವ. ಈ ಗ್ರಹಣ ಹಿಡಿಯೋದು ಶತಭಿಷ ನಕ್ಷತ್ರದ ಮೇಲೆ. ಶತಭಿಷ ನಕ್ಷತ್ರಕ್ಕೆ ಅಧಿಪತಿಯಾಗಿರೋದು ರಾಹು ಅನ್ನುವ ಸರ್ಪಗ್ರಹ. ಅದು ಕುಂಭ ರಾಶಿಯಲ್ಲಿ ಉಂಟು. ಈಗ ರಾಹು ಗ್ರಹ ಕುಂಭರಾಶಿ, ಶತಭಿಷ ನಕ್ಷತ್ರ, ಡೈರೆಕ್ಟಾಗಿ ಶತಭಿಷ. ಅದಕ್ಕೆ ನೆಕ್ಸ್ಟ್ ಇರುವ ನಕ್ಷತ್ರಕ್ಕೆ ಹೆಸರು ಪೂರ್ವ ಭಾದ್ರಪದ ನಕ್ಷತ್ರ. ಈಗ ಶತಭಿಷ ಮತ್ತು ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿನಲ್ಲಿ ಗ್ರಹಣ ಸಂಭವಿಸೋದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಈಗ ರಾಶಿ ಅಂತ ಅಂದ್ಕೊಂಡದ ಕೂಡಲೇ ಫಸ್ಟು ಕುಂಭರಾಶಿ, ಆಮೇಲೆ ಅದರಗಡೆ ಎದುರು ರಾಶಿಯಾಗಿರುವ ಸಿಂಹ ರಾಶಿಗೆ ಅದರದ್ದು ಡೈರೆಕ್ಟ್ ಆಪೋಸಿಟ್ ಆಸ್ಪೆಕ್ಟ್ ಇರೋದರಿಂದ, ನೋಟ ಇರೋದರಿಂದ, ಸೊ ಎರಡು ರಾಶಿಗೂ, ಸಿಂಹರಾಶಿ ಮತ್ತು ಕುಂಭರಾಶಿ ಎರಡು ರಾಶಿಗಳಿಗೂ ನೇರವಾದ ಒಂದು ಇಂಪ್ಯಾಕ್ಟ್ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಈ ಚಂದ್ರಗ್ರಹಣ ಆಗಿರೋದರಿಂದ ಚಂದ್ರನು ಅಧಿಪತಿಯಾದ ಕರ್ಕಾಟಕ ರಾಶಿಗೂ ಕೂಡ ಇದರದ್ದು ಇಂಪ್ಯಾಕ್ಟ್ ಇದೆ. ರಾಹು ನಕ್ಷತ್ರವಾದ ಮತ್ತು ಎರಡು ನಕ್ಷತ್ರಗಳು ಉಂಟು, ಒಂದು ಸ್ವಾತಿ ನಕ್ಷತ್ರ, ಇನ್ನೊಂದು ಆರ್ದ್ರ ನಕ್ಷತ್ರ. ಈಗ ಸಂಭವಿಸುವ ನಕ್ಷತ್ರ ಶತಭಿಷ. ಈಗ ಈ ಮೂರು ನಕ್ಷತ್ರಗಳಿಗೂ ಕೂಡ ಅದು ಎಚ್ಚರಿಕೆಯಿಂದ ಸರಿಯಾದ ಒಂದು ಪರಿಹಾರಗಳನ್ನು ಮಾಡಿಕೊಳ್ಳಬೇಕು. ಆಮೇಲೆ ಪೂರ್ವಭಾದ್ರಾ ನಕ್ಷತ್ರ, ಪುನರ್ವಸು ನಕ್ಷತ್ರ ಮತ್ತು ವಿಶಾಖ ನಕ್ಷತ್ರ ಅನ್ನೋದು, ಈ ಮೂರು ನಕ್ಷತ್ರಗಳು ಇದಕ್ಕೆ ಅಧಿಪತಿ ಗುರು ಭಗವಾನಾಗಿರೋದ್ರಿಂದ, ಗುರು ಭಗವಾನ ನಕ್ಷತ್ರವಾಗಿರುವ ಪೂರ್ವಭಾದ್ರಾ ನಕ್ಷತ್ರದಲ್ಲಿ ಈ ಗ್ರಹಣ ಸಂಭವಿಸೋದರಿಂದ, ಸೊ ಈ ಮೂರು ನಕ್ಷತ್ರಗಳಿಗೂ ಕೂಡ ಇದರದ್ದು ಇಂಪ್ಯಾಕ್ಟ್ ಇದೆ. ಆಮೇಲೆ ಈ ನಕ್ಷತ್ರ ಸಂಭವಿಸುವ ರಾಶಿ ಕುಂಭರಾಶಿ ಆಗಿರೋದ್ರಿಂದ ಹಿಂದೆ ಮುಂದೆ ಇರುವ ರಾಶಿಗಳು, ಹಿಂದೆ ಇರುವ ರಾಶಿ ಮಕರ ರಾಶಿ ಮತ್ತು ಮುಂದೆ ಇರುವ ರಾಶಿ ಮೀನರಾಶಿ. ಈ ಮಕರ, ಕುಂಭ, ಮೀನ, ಕರ್ಕಾಟಕ, ಸಿಂಹ ಈ 5 ರಾಶಿಗಳಿಗೂ ಕೂಡ ಪರಿಹಾರಗಳು ಬೇಕಾಗುತ್ತೆ. ನಕ್ಷತ್ರಗಳು ಅಂದಾಗ ಚಂದ್ರನ ನಕ್ಷತ್ರಗಳಾದ ಇನ್ನೂ 2 ನಕ್ಷತ್ರಗಳಿದೆ. ಈಗ ಶ್ರವಣ ನಕ್ಷತ್ರ, ಆಮೇಲೆ ಹಸ್ತ ನಕ್ಷತ್ರ. ಸೊ ಶ್ರವಣ, ಹಸ್ತ ಈ 2 ನಕ್ಷತ್ರಗಳು ಕೂಡ, ಜೊತೆಯಲ್ಲಿ ರೋಹಿಣಿ ನಕ್ಷತ್ರನೂ ಸೇರಿ 3 ನಕ್ಷತ್ರಗಳಿಗೂ ಕೂಡ ಈ ಒಂದು ಪರಿಹಾರಗಳು ಬೇಕಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮತ್ತು ಇವಾಗ ನೆಕ್ಸ್ಟ್ ಗುರುವಿನ ನಕ್ಷತ್ರಗಳಾದ ಪೂರ್ವಭಾದ್ರ, ಪುನರ್ವಸು ಮತ್ತು ವಿಶಾಖ. ರಾಹು ಗ್ರಹದ ನಕ್ಷತ್ರವಾದ ಶತಭಿಷ, ಸ್ವಾತಿ, ಆರುದ್ರ. ಚಂದ್ರನ ನಕ್ಷತ್ರಗಳಾದ ರೋಹಿಣಿ ನಕ್ಷತ್ರ, ಹಸ್ತ ನಕ್ಷತ್ರ ಮತ್ತು ಶ್ರವಣ ನಕ್ಷತ್ರ. ಈ 9 ನಕ್ಷತ್ರಗಳು, 5 ರಾಶಿಗಳು, ಇವರೆಲ್ಲರಿಗೂ ಈ ಗ್ರಹಣದ ಒಂದು ಇಂಪ್ಯಾಕ್ಟು ಉಂಟು ಅನ್ನೋದನ್ನು ತಿಳ್ಕೊಂಡ್ರೆ, ಸೊ ಗ್ರಹಣ ಒಂದು ಸಂಭವಿಸುವ ಕಾಲ. ಆ ಕಾಲ ನೋಡಿ, ನಮ್ಮ ದೇಶದಲ್ಲಿ ಸಾಯಂಕಾಲ ಸಮಯದಲ್ಲಿ, ರಾತ್ರಿ ವೇಳೆಯಲ್ಲಿ, ರಾತ್ರಿ 9:51 ಇದು ಹಿಡಿದು ಭಾನುವಾರ ರಾತ್ರಿ 9:51 ಗ್ರಹಣ ಹಿಡಿಯುತ್ತೆ. ಸ್ಪರ್ಶಕಾಲ, ಮೋಕ್ಷಕಾಲ ಅನ್ನೋದು ಬಿಡೋದು ಕಾಲ. ಭಾನುವಾರ ರಾತ್ರಿ 12 ಗಂಟೆ ಆದಮೇಲೆ ಸೋಮವಾರ ಬೆಳಗಿನ ಕಾಲ, ಅಂದರೆ ಅರ್ಲಿ ಇನ್ ದ ಮಾರ್ನಿಂಗ್, ಸೋಮವಾರ 2:25 ಅದು ಪೂರ್ಣವಾಗಿ ಮೋಕ್ಷಕಾಲ ಅಂತ ತಿಳ್ಕೊಬೋದು. ಈಗ ರಾತ್ರಿ 9:51 ಅರ್ಲಿ ಮಾರ್ನಿಂಗ್ 2:25 ಈ ಕಾಲಗಳು ಸುಮಾರು 4:15 ಗಂಟೆಯ ಕಾಲ.
ಇದರಲ್ಲಿ ನಾವು ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು ಅನ್ನೋದನ್ನು ತಿಳಿಯೋಣ. ವಿಶ್ವಾವಿಸು ನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸದಲ್ಲಿ ಬರುವ 7-9-2025 ಭಾನುವಾರ ಸಮಯ ಶತಭಿಷ ನಕ್ಷತ್ರದಲ್ಲಿ ಆ ಗ್ರಹಣ ಪ್ರಾರಂಭವಾಗಿ ಪೂರ್ವಭಾದ್ರಾ ನಕ್ಷತ್ರದಲ್ಲಿ ಆ ಗ್ರಹಣ ಮೋಕ್ಷ ಕಾಲವನ್ನು ಕಾಣುತ್ತೆ. ಇವಾಗ ಈ ಗ್ರಹಣ ಸಮಯ ಇದೆಯಲ್ಲ, ರಾತ್ರಿ 9:51 ಹಿಡಿದು ಬೆಳಗಿನ ಸೋಮವಾರ ಬೆಳಗ್ಗೆ 2:25ವರೆಗಿರುವ ಈ ಸಮಯದಲ್ಲಿ ಯಾವುದನ್ನು ನಾವು ಆಚರಣೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲು ಸ್ಪೆಷಲಾಗಿ ಗರ್ಭಸ್ತ್ರೀಗಳು ಗಮನಿಸಿಕೊಳ್ಳಬೇಕಾಗಿರುವ ವಿಚಾರಗಳು ಉಂಟು. ಯಾಕೆಂದರೆ ಈ ಗ್ರಹಣ ಅಂದರೆ ಸೂರ್ಯನ, ಚಂದ್ರನ ಮತ್ತು ರಾಹು ಕೇತುಗಳು ಇವುಗಳ ಸಂಗಮದಿಂದ ಇಫೆಕ್ಟು, ಆ ಕಿರಣಗಳ ಒಂದು ಕಂಪನಗಳ ಶಕ್ತಿ ಅತಿಯಾಗಿರೋದ್ರಿಂದ ಗರ್ಭಸ್ತ್ರೀಗಳ ಅವರ ಹೊಟ್ಟೆ ಒಳಗಡೆ ಇರುವ ಆ ಮಗು, ಆ ಕೂಸಿದೆಯಲ್ಲ, ಆ ಫೀಟಸ್ಗೂ ಹೋಗಿ ತಲುಪುವ ಸಾಧ್ಯತೆ ಉಂಟು. ಈ ಆಂಬ್ಲಿಕಲ್ ಲಿಕ್ವಿಡ್ ದಾಟಿ ಅದನ್ನು ಆ ಮಗುವಿಗೆ ಮುಟ್ಟುವ ಸಾಧ್ಯತೆ ಇರೋದರಿಂದ ಅದಕ್ಕೆ ವಿಶೇಷವಾಗಿ ಗರ್ಭಸ್ತ್ರೀಗಳಿಗೆ ಒಂದು ಆಚರಣೆಗಳನ್ನು ಅಥವಾ ಕೆಲವು ಪ್ರಿಕಾಷನ್ಸ್, ಮುನ್ನೆಚ್ಚರಿಕೆಯಿಂದ ಏನೇನು ಮಾಡ್ಕೋಬೇಕು ಅನ್ನೋದನ್ನು ಹೇಳಿದ್ದಾರೆ. ಗರ್ಭಸ್ತ್ರೀಗಳು ಏನು ಮಾಡಬೇಕು ಅಂದರೆ ಅವರು ಮನೆ ಬಿಟ್ಟು ಆಚೆ ಬರಂಗಿಲ್ಲ, ಟ್ರಾವೆಲ್ ಮಾಡೋ ಹಾಗೆ ಇಲ್ಲ, ಮತ್ತು ಮನೆ ಒಳಗಡೆ ವಿಂಡೋ ಹತ್ತಿರ ಕೂತುಕೊಳ್ಳಬಾರ್ದು, ಸ್ಕೈ ಓಪನ್ ಆಗಿರಬಾರ್ದು, ಒಳ್ಳೆಯ ಒಂದು ಕಾಂಕ್ರೀಟ್ ದಳ ಒಳಗಡೆ ಕೂತ್ಕೊಂಡ್ರೆ ಭಾರಿ ವಿಶೇಷ. ಇನ್ನೊಂದು, ತುಂಬ ಎಲೆಕ್ಟ್ರಿಕಲ್ ಐಟಮ್ಸು, ಈಗ ವೈಬ್ರೇಷನ್ ಕೊಡುವಂಥದ್ದು. ಈ ಗರ್ಭಸ್ತ್ರೀಗಳು ಏನು ಮಾಡಬೇಕು, ಕೆಲವರು ಮನೆಯಲ್ಲಿ ಏನಾದರೂ ಕೆಲಸ ಮಾಡಿಕೊಂಡಿರ್ತಾರೆ, ಕೆಲಸಗಳನ್ನು ಅವಾಯ್ಡ್ ಮಾಡಿ. ಎಸ್ಪೆಷಲಿ ಜಾಸ್ತಿ ವೈಬ್ರೇಷನ್ ಕೊಡುವಂತಹ, ಈಗ ಕಿಚನ್ ಒಳಗಡೆ ಯಾವುದನ್ನು ಬಿಸಿ ಮಾಡೋಕ್ಕೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಈ ಮೈಕ್ರೋವೇವ್ ಓವನ್ ಅಲ್ಲಿ ಕೆಲಸ ಮಾಡೋದು, ಎಲೆಕ್ಟ್ರಿಕಲ್ ಐಟಮ್ ಜೊತೆಯಲ್ಲಿ ಪಳಗೋದು, ಅಥವಾ ಕಂಪ್ಯೂಟರಲ್ಲಿ ಕೂತ್ಕೊಂಡು ಏನಾದರೂ ಕೆಲಸ ಮಾಡಿಕೊಂಡಿರೋದು, ಇದನ್ನು ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು. ಮತ್ತು ಗರ್ಭಿಣಿಗಳು ವಿಶೇಷವಾಗಿ ಊಟವನ್ನು ಸಂಜೆ 6 ಗಂಟೆ ಕಾಲಕ್ಕೆ ಮೊದಲು ಊಟ ಮಾಡ್ಕೊಂಬಿಡಿ. ಆಮೇಲೆ ಮಧ್ಯಕಾಲದಲ್ಲಿ ಈಗ 9 ಗಂಟೆ ಆದಮೇಲೆ ಬೆಳಗ್ಗೆ 2:30ವರೆಗೂ ಹಸಿವು ನಿಮಗೆ ತಡ್ಕೋಬೇಕಲ್ಲ, ಸ್ವಲ್ಪ ಮೆಂಟಲಿ ಪ್ರಿಪೇರ್ ಆಗಿ. ಮೆಂಟಲಿ ಈ ವಿಚಾರಗಳನ್ನು ತಿಳ್ಕೊಂಡು ಮಾನಸಿಕವಾಗಿ ನೀವು ಪ್ರಿಪೇರ್ ಆಗಿಬಿಟ್ರೆ ಅದೆಲ್ಲ ಮ್ಯಾನೇಜ್ ಆಗುತ್ತೆ. ಆಮೇಲೆ 2:30 ಆದಮೇಲೆ ಸ್ನಾನವನ್ನು ಮಾಡಬೇಕು. ಬಿಸಿ ನೀರಲ್ಲಿ ಸ್ನಾನ ಮಾಡಿಕೊಳ್ಳಿ. ನೀವು ಕೂತುಕೊಳ್ಳುವ ಜಾಗದಲ್ಲಿ ಯಾವುದು ವೈಬ್ರೇಷನ್ ಇಲ್ಲದೆ ಇರೋದು ಥರ ನೋಡ್ಕೊಳ್ಳಿ. ಮ್ಯಾಗ್ನೆಟಿಕ್ ರೇಡಿಯೇಷನ್ಸು, ಮೈಕ್ರೋವೇವ್ ಬರುವ ಜಾಗ ಅದರಲ್ಲಿ ಕೂತ್ಕೋಬಾರದು. ಖಂಡಿತವಾಗಲೂ ನೀವು ಹುಲ್ಲಿನ ಚಾಪೆ ಇದೆಯಲ್ಲ ಅದ್ರ ಮೇಲೆ ಕೂತ್ಕೊಂಡ್ರೆ ಭಾಳಷ್ಟು ಶ್ರೇಷ್ಠ. ಹುಲ್ಲಿನ ಚಾಪೆ ಸಿಗುತ್ತೆ, ಪ್ಲಾಸ್ಟಿಕ್ ಚಾಪೆ ಯೂಸ್ ಮಾಡಬೇಡಿ. ಹುಲ್ಲಿನ ಚಾಪೆ ಸಿಗುತ್ತೆ, ಅದ್ರ ಮೇಲೆ ಕೂತ್ಕೊಂಡ್ರೆ ತುಂಬ ಒಳ್ಳೆಯ ಒಂದು ಇನ್ಸುಲೇಷನ್ ಸಿಗುತ್ತೆ ನಿಮಗೆ. ಈ ರೇಡಿಯೇಷನ್ಸ್ ನಿಮ್ಮನ್ನು ಮುಟ್ಟೋದಿಲ್ಲ. ಹಾಗೆ ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಳಿ. ಆಮೇಲೆ ನಾರ್ಮಲಿ ಬೇರೆ ಎಲ್ಲರಿಗೂ ಏನು ಮಾಡ್ಬೋದು ಗ್ರಹಣ ಸಮಯದಲ್ಲಿ ಅಂದರೆ, ಜನರಲಿ ನಾವು ರಾತ್ರಿ 9:50 ಮೇಲೆ ನಾವು ಗ್ರಹಣ ಕಾಲದಲ್ಲಿ ಆಚೆ ಓಡಾಡೋದನ್ನು ಅವಾಯ್ಡ್ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಉಂಟು. ಇಲ್ಲ ನಾನು ನೋಡ್ತೀನಿ ಅಂತ ಹೇಳಿ ನೋಡುವವರಾಗಿ
ಆ ಕುತೂಹಲದಿಂದ ಅಥವಾ ಜಾಸ್ತಿ ಇಂಟ್ರೆಸ್ಟ್ ಬಂದು ನೋಡಬೇಕು ಅನ್ನುವ ಒಂದು ಆಸೆಯಿಂದ ನೋಡುವರಾಗಲಿ, ಕೆಲವು ಪರಿಹಾರಗಳುಂಟು, ಅದನ್ನು ನೀವು ಎನೇಬಲ್ ಮಾಡಿಕೊಂಡು ಅದನ್ನು ನೀವು ನೋಡ್ಕೋಬಹುದು. ಒಂದು ದರ್ಬೆ ಹುಲ್ಲು ನಿಮಗೆ ಗೊತ್ತಿರುತ್ತೆ, ಅದನ್ನು ಒಂದು ಜೋಬಲ್ಲಿ ಒಂದು ಪೀಸ್ ಇಟ್ಕೊಳ್ಳಿ. ಹುಲ್ಲಿನ ಒಂದು ಕ್ಯಾಪನ್ನು ನೀವು ಯೂಸ್ ಮಾಡ್ಕೋಬೋದು. ಯಾಕೆಂದರೆ ಮೆದುಳು ತಲೆಯನ್ನು ನೀವು ಆ ಸಮಯದಲ್ಲಿ ಕವರ್ ಮಾಡಿಕೊಂಡ್ರೆ ಭಾಳಷ್ಟು ಶ್ರೇಷ್ಠ. ಸೊ ಅಟ್ಲೀಸ್ಟ್ ಒಂದು ಕ್ಯಾಪ್ ಹಾಕೊಂಬಿಡಿ ತಲೆಗೆ. ಆಚೆ ಓಡಾಡಬೇಕು, ಬೇರೆ ಗತಿನೇ ಇಲ್ಲ ಅಂದರೆ ತಲೆಯನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕು. ಮತ್ತು ಮನೆ ಒಳಗಡೆ ಇರೋದು ಭಾಳಷ್ಟು ಶ್ರೇಷ್ಠ. ಗ್ರಹಣ ಸಮಯದಲ್ಲಿ ಊಟ ಮಾಡೋಂಗಿಲ್ಲ, ನಿದ್ದೆನೂ ಮಾಡೋಂಗಿಲ್ಲ, ಮತ್ತು ಯಾವುದನ್ನು ಕುಡಿದು ತಿನ್ನುತ್ತಾ ಇರಬಾರ್ದು. ಆವಾಗ ಗ್ರಹಣ ಶಕ್ತಿಗಳು ಆ ಊಟದಲ್ಲಿ, ಆ ನೀರಿನಲ್ಲಿ ಅದನ್ನು ಜಾಸ್ತಿ ಎಳೆದುಕೊಂಡು ಒಳಗಡೆ ಹೋಗಿ ಅದು ಕಂಪನಗಳು ಜಾಸ್ತಿ ತೊಂದರೆಗಳನ್ನು ಕೊಡ್ಬೋದು ಅನ್ನುವ ಒಂದು ವಿಚಾರ ಇರೋದರಿಂದ ನೀವು ಇದೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡು ಕೆಲಸ ಮಾಡಬೇಕು. ಮನಸ್ಸನ್ನು, ಬುದ್ಧಿಯನ್ನು ಪ್ರಿಪೇರ್ ಮಾಡಿಕೊಳ್ಳಿ. ಈ ಗ್ರಹಣಗಳು ಸಮಯದಲ್ಲಿ ನಾವು ಜಾಸ್ತಿ ಆಚೆ ಕಡೆ ಓಡಾಡ್ತಾ ಇದ್ದರೆ ಅವುಗಳೆಲ್ಲ ನಮ್ಮ ಮೆದುಳು ಒಳಗಡೆ ಹೋಗಿ ಅದು ಸೆಲ್ಲಿಗೆ ಬಂದು ಕೂತ್ಕೊಂಡು ಸೆಟ್ ಆಗಿಬಿಟ್ರೆ ಕಷ್ಟ ಆಗುತ್ತೆ. ಸೈಕಾಲಜಿಕಲಿ ಸ್ವಲ್ಪ ಡಿಸ್ಟರ್ಬೆನ್ಸಸ್ ಬರುವಂಥದ್ದು ಉಂಟು. ಜನರಲ್ ಪಬ್ಲಿಕ್ ಮಾತ್ರ ಅಲ್ಲ, ವಿಶೇಷವಾಗಿ ಮದುವೆ ಆಗಿರೋರು, ಇನ್ನೇನು ಮದುವೆ ಆಗಬೇಕು ಅನ್ನುವ ಯುವತಿಗಳು ಎಲ್ಲರೂ ಗಮನಿಸ್ಕೊಳ್ಳಿ. ಗ್ರಹಣ ಸಮಯದಲ್ಲಿ ಆಚೆ ಹೋಗಬೇಡಿ. ಇದು ಜಾಸ್ತಿ ನಿಮ್ಮ ದೇಹದಲ್ಲಿ ಸೇರ್ಕೊಂಡ್ಬಿಟ್ರೆ ಸ್ವಲ್ಪ ತೊಂದರೆಗಳು ಮಾನಸಿಕವಾಗಿ ಉಂಟು ಮಾಡುತ್ತೆ. ಭಯವನ್ನು ಉಂಟು ಮಾಡ್ಬೋದು, ಗೊಂದಲಗಳನ್ನು ಉಂಟು ಮಾಡ್ಬೋದು. ಈಗ ಗೊತ್ತಾಗಲ್ಲ. ಈ ತಿಳುವಳಿಕೆ ಇಲ್ಲದೆ ಹಾಗೆ ನಾವು ಮುಂದುವರೆದರೆ ಏನಾದರೂ, ಈಗ ಮಕ್ಕಳಾಗಬೇಕು ಅನ್ನೋರು ಗ್ರಹಣ ಸಮಯದಲ್ಲಿ ಆಚೆ ಇರಬಾರ್ದು, ಒಳಗಡೆನೇ ಇರಿ. ನಿಮಗೆ ಒಳ್ಳೆಯ ಶಕ್ತಿಗಳು ನೀವು ಕಾಪಾಡಿಕೊಳ್ಳಬಹುದು. ಮಗುವಾಗುವಾಗ ಭಾಳಷ್ಟು ಆರೋಗ್ಯವಾದ ಮಗುವಾಗುತ್ತೆ. ಇದೆಲ್ಲ ಗಮನದಲ್ಲಿ ಇರಲಿ. ಇನ್ನೊಂದು, ಬೇರೆಯವರೆಲ್ಲರೂ ಗ್ರಹಣ ಸಮಯ ಕಾಲ, ಆ ಸಮಯದಲ್ಲಿ ಮಾಡಬೇಕಾಗಿರುವ ವಿಚಾರಗಳು, ಜಪ ಮಾಡಬಹುದು. ಯಾಕೆ ಜಪ ಮಾಡಬೇಕು ಅಂತಾರೆ ಅಂದರೆ, ಜಪ ಅನ್ನೋದು ಒಂದು ವೈಬ್ರೇಷನ್, ಸೌಂಡು ಫ್ರೀಕ್ವೆನ್ಸಿ. ಕಿರಣಗಳು ಚಂದ್ರನದು, ರಾಹುದು ಸೇರಿಕೊಂಡು ನಮ್ಮ ಮೇಲೆ ಒಂದು ಇಂಪ್ಯಾಕ್ಟನ್ನು ಕೊಟ್ಟು ಅದನ್ನು ಸೇರಿಸುವುದರಿಂದ ಆ ಒಂದು ಕಂಪನಗಳಿಂದ ನಾವು ಆಚೆ ಬರಬೇಕಂದ್ರೆ ಆ ಗ್ರಹಣ ಸಮಯದಲ್ಲಿ ಸುಪ್ರೀಂ ಪವರ್ ಆಗಿರುವ ಭಗವಂತನ ಕಡೆ ನಮ್ಮ ಗಮನವನ್ನು ಕೊಟ್ಟು ಅವನ ಮಂತ್ರಗಳನ್ನು, ಬೀಜ ಮಂತ್ರಗಳನ್ನು ಆಗಲಿ, ಶ್ಲೋಕಗಳನ್ನು ಆಗಲಿ, ಕೆಲವರಿಗೆ ಉಪದೇಶ ಆಗಿರುತ್ತೆ ಕೆಲವು ಮಂತ್ರಗಳು, ಆ ಮಂತ್ರಗಳನ್ನು ನಾವು ಸ್ಮರಣೆ ಮಾಡುತ್ತಾ, ಚಾಂಟಿಂಗ್ ಮಾಡುತ್ತಾ ಹೋದರೆ, ಆ ಶಬ್ದವನ್ನು ನಾವು ನಮ್ಮಿಂದ ಉತ್ಪತ್ತಿ ಮಾಡ್ತಾ ಹೋಗ್ತಾ ಏನಾಗುತ್ತೆ, ಈ ಕಂಪನಗಳಿದೆಯಲ್ಲ, ಆ ರಾಹು ಚಂದ್ರನ ಕಂಪನಗಳಿಂದ ಅದು ನಮ್ಮನ್ನು ಬಿಡುಗಡೆ ಮಾಡಿ ದೈವ ಶಕ್ತಿಯನ್ನು ನಮ್ಮ ಮನಸ್ಸು, ಬುದ್ಧಿ, ದೇಹದ ಒಳಗಡೆ ತುಂಬಿಸಿ ಆ ನಮ್ಮ ದೇಹ, ಮನಸ್ಸು, ಬುದ್ಧಿ ಮತ್ತು ಚಿತ್ತ ಇದರಲ್ಲಿ ದೈವ ಸಂಕಲ್ಪ, ದೈವ ಶಕ್ತಿಯನ್ನು ತುಂಬುತ್ತದೆ. ಈ ಫ್ರೀಕ್ವೆನ್ಸಿಯನ್ನು ತುಂಬೋದರಿಂದ ನಾವು ಭಗವಂತನ ಜೊತೆ ಕನೆಕ್ಟ್ ಆಗ್ಬೋದು. ಇದು ಒಂದು ಕನೆಕ್ಟಿಂಗ್ ಟೂಲ್. ಸೌಂಡು ಫ್ರೀಕ್ವೆನ್ಸಿ ಒಂದು ಕನೆಕ್ಟಿಂಗ್ ಟೂಲ್ ಅಂತ ತಿಳ್ಕೊಳ್ಳಿ. ಈ ಕನೆಕ್ಟಿಂಗ್ ಟೂಲನ್ನು ನಾವು ಉತ್ಪತ್ತಿ ಮಾಡೋದರಿಂದ ನಮ್ಮ ಚಕ್ರಗಳು ಶುದ್ಧಿಗೊಳಿಸುತ್ತೆ, ಚಕ್ರಗಳು ಪ್ಯೂರಿಫೈ ಆಗುತ್ತೆ. ರಾಹು ಮತ್ತು ಚಂದ್ರನ ಒಂದು ಆ ಕಿರಣಗಳು ಆ ಒಂದು ಹಾನಿ ಉಂಟು ಮಾಡುವ ಆ ಒಂದು ಫ್ರೀಕ್ವೆನ್ಸಿ ಎಲ್ಲ ನಮ್ಮ ದೇಹದಲ್ಲಿ ಬಂದು ಕೂರೋದನ್ನು ಇದು ತಡೆ ಹಿಡಿಯುತ್ತೆ. ಅದಕ್ಕೆ ನೀವು ಚಾಂಟಿಂಗ್ ಮಾಡಬೇಕು, ಜಪಿಸಬೇಕು. ಈ ಜಪ ಮಾತ್ರ ತುಂಬ ಇಂಪಾರ್ಟೆಂಟ್. ಅದು ಶಬ್ದದ ರೂಪದಲ್ಲಿ ಬರುವ ಆ ಚಾಂಟಿಂಗ್ ಆಗಿರಬೇಕು. ಅರ್ಚನೆ, ಅಭಿಷೇಕ ಮಾಡುವುದಂದರೆ ಮಾಡೋಂಗಿಲ್ಲ, ಜಪ ಮಾತ್ರ ಮಾಡಿಕೊಂಡು ಕೂತ್ಕೊಳ್ಳಿ, ತಪಸ್ಸು ಮಾಡಿ. ಆಮೇಲೆ ಈ ಗ್ರಹಣ ಸಮಯ
ಮುಗಿದ ಕೂಡಲೇ ಸ್ನಾನವನ್ನು ಮಾಡಬೇಕು. ಈ ಚಂದ್ರ ಮತ್ತು ರಾಹುವಿನ ಫ್ರೀಕ್ವೆನ್ಸಿ ಬಂದು ನಮ್ಮ ದೇಹದ ಮೇಲೆ ಬಂದು ಸೇರಿರುತ್ತೆ. ಇಮ್ಮಿಡಿಯೇಟಾಗಿ ಅದನ್ನು ತೊಳೆದುಬಿಟ್ರೆ ಇಮ್ಮಿಡಿಯೇಟಾಗಿ ಆ ಒಂದು ರಿಜಿಸ್ಟ್ರೇಷನನ್ನು ಅಳಿಸ್ಬಿಡಬೇಕು, ಡೆಲಿಟ್ ಮಾಡಿಬಿಡಬೇಕು. ಅದಕ್ಕೆ ನೀರಿನಲ್ಲಿ ಸ್ನಾನ, ತಲೆಯಿಂದ ಸ್ನಾನ ಮಾಡಬೇಕು. ಬೇರೆ ಕೈಕಾಲು ಮುಖ ತೊಳ್ಕೋಬಾರ್ದು, ಫುಲ್ಲು ಬಾತ್ ತಗೋಬೇಕು. ಸೊ ಅಂಥ ಸ್ನಾನವನ್ನು ಮಾಡಿದರೆ ನಮಗೆ ದೇಹದ ಒಳಗಡೆ ಹೋಗಿ ಈ ಕಂಪನಗಳು ಸೆಟ್ ಆಗೋದನ್ನು ತಡೆ ಹಿಡಿಬಹುದು. ಆಮೇಲೆ ನೆಕ್ಸ್ಟ್ ಡೇ ನಾರ್ಮಲಿ ನಿಮ್ಮ ಪೂಜೆಗಳೆಲ್ಲ ಮಾಡಿ, ಆದರೆ ಶಿವನ ಕ್ಷೇತ್ರಕ್ಕೆ ಹೋಗಿ ಅಭಿಷೇಕವನ್ನು ಮಾಡೋದು ಭಾಳಷ್ಟು ಉತ್ತಮ. ಆ ಶಿವ ಲಿಂಗದ ಮೇಲೆ ನೀವು ಅಭಿಷೇಕವನ್ನು ಮಾಡಿದಾಗ ಮನೆಯಲ್ಲೂ ಮಾಡಬಹುದು, ಇಲ್ಲ ದೇವಸ್ಥಾನದಲ್ಲೂ ಮಾಡಬಹುದು. ಅದು ಬ್ರಹ್ಮಾಂಡಕ್ಕೆ ಒಂದು ಅಭಿಷೇಕ ಮಾಡಿದಂಗೆ, ಪ್ರತಿಯೊಂದು ಅಣುವಿಗೂ ಅಭಿಷೇಕ ಮಾಡಿದಂಗೆ ನಮ್ಮಲ್ಲೂ ಇರುವ ಪರಮಾತ್ಮನಿಗೂ ಅಭಿಷೇಕ ಆಗುತ್ತೆ ಅನ್ನೋದು ಅರ್ಥ. ಅಭಿಷೇಕ ಮಾಡಬಹುದು. ದಾನ ಅನ್ನೋದನ್ನು ಕೊಡಬೇಕು. ದಾನ, ಅಕ್ಕಿ, ಹಸುವಿನ ಹಾಲು, ನೀರು ಇವುಗಳನ್ನು ದಾನವಾಗಿ ಯಾರಿಗೆ ಬೇಕಾದರೂ ಕೊಡಿ, ಅಥವಾ ದೇವಸ್ಥಾನಕ್ಕೂ ಕೊಡ್ಬೋದು. ಇದು ಪರಿಹಾರವಾಗುತ್ತೆ. ಇವಾಗ ನಾವು ಈ ಗ್ರಹಣ ಆಚರಣೆ ವಿಚಾರದಿಂದ ಗ್ರಹಣ ರೀತಿಯಾಗಿ ಏನಾದರೂ ಫಲಗಳು ಒಳ್ಳೆಯದಾಗಲಿ ಅಥವಾ ನಾವು ಎಚ್ಚರಿಕೆ ಇರಬೇಕಾಗಿರೋದಾಗಲಿ ಏನಾದರೂ ಉಂಟಾ ಅನ್ನೋದನ್ನು ನೋಡೋಣ. ಮೊಟ್ಟ ಮೊದಲಾಗಿ ಮೇಷರಾಶಿಗೆ 11ನೇ ಮನೆಯಲ್ಲಿ, 11ನೇ ಮನೆ ಅಂದರೆ ಲಾಭಸ್ಥಾನ, ಸ್ನೇಹಸ್ಥಾನ, ಸಂಭ್ರಮಗಳನ್ನು ಕೊಂಡಾಡುವ ಸ್ಥಾನ, ಜಯವನ್ನು ಕೊಂಡಾಡುವ ಸ್ಥಾನ ಆಗಿರೋದ್ರಿಂದ ಈಗ ಮೇಷರಾಶಿಯವರಿಗೆ ಲಾಭಸ್ಥಾನದಲ್ಲಿ ಈ ಗ್ರಹಣ ಹಿಡಿಯುತ್ತೆ. ಚಂದ್ರ ಅನ್ನೋದು ನಿಮಗೆ 4ನೇ ಮನೆ, ತಾಯಿ, ಮಣ್ಣು, ಮನೆ, ವಾಹನ, ಸುಖ ಇವುಗಳೆಲ್ಲ ಕೊಡುವ ಆ ಸ್ಥಾನಕ್ಕೆ ಅಧಿಪತಿಯಾಗಿರುವ ಚಂದ್ರ ರಾಹು ಜೊತೆಯಲ್ಲಿ ಸೇರಿಕೊಂಡು 11ನೇ ಮನೆಯಲ್ಲಿ ಗ್ರಹಣದಲ್ಲಿ ಒಳಪಟ್ಟು ಸ್ವಲ್ಪ ಚಂದ್ರ ಕ್ಷೀಣವಾಗುವ ಸಾಧ್ಯತೆ ಇರೋದರಿಂದ ಮೇಷರಾಶಿಯವರಿಗೆ ತಾಯಿಯವರ ಆರೋಗ್ಯದಲ್ಲಿ ಸ್ವಲ್ಪ ಗಮನ ಕೊಡಿ. ಏನಾದರೂ ಸುಖವಾಗಿ ಪ್ಲ್ಯಾನ್ ಮಾಡ್ಕೋಬೇಕು ಅಂತಂದರೆ ನಾವು ಇಲ್ಲಿ ಒಂದು ರಿಲ್ಯಾಕ್ಸೇಷನ್ ಮಾಡ್ಕೊಳ್ಳೋಕ್ಕೆ ಅಲ್ಲಿ ಒಂದು ಹೋಗೋಣ, ಈ ಸುಖವಾದ ವಿಚಾರಗಳನ್ನು ನಾವು ತಗೊಳ್ಳೋಣ ಅಂದರೆ ಈ 7ನೇ ತಾರೀಕು 8ನೇ ತಾರೀಕು ಅಟ್ಲೀಸ್ಟ್ ಒಂದು ಅಮಾವಾಸ್ಯೆವರೆಗೂ ನೀವು ಅದನ್ನು ಪೋಸ್ಟ್ಪೋನ್ ಮಾಡಬೇಕು. ನೆಕ್ಸ್ಟ್ ಅಮಾವಾಸ್ಯೆವರೆಗೂ ಏನಾದರೂ ನೀವು ಕೊಂಡ್ಕೋಬೇಕು ಅಂತಂದರೆ ಅದನ್ನು ಪೋಸ್ಟ್ಪೋನ್ ಮಾಡಿ ಅಮಾವಾಸ್ಯೆ ಆದಮೇಲೆ ಕೊಂಡ್ಕೊಳ್ಳೋದು ಉತ್ತಮ. ನವರಾತ್ರಿ ಟೈಮಲ್ಲಿ ತಗೊಳ್ಳಿ, ದಸರಾ ವಿಶೇಷ ದಿನಗಳಲ್ಲಿ ತಗೊಳ್ಳಿ, ಭಾಳಷ್ಟು ಒಳ್ಳೆಯದಾಗುತ್ತೆ. ಈಗಲೇ ಏನಾದರೂ ಕೊಂಡ್ಕೋಬೇಕು, ಈವನ್ ಕೆಲವರೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಇರ್ತದೆ. ಇದು ಮಣ್ಣು, ಮನೆ, ವಾಹನ ಆ ಸ್ಥಾನಕ್ಕೆ ಅಧಿಪತಿ ರಾಹು ಕಡೆಯಿಂದ ಇಂಪ್ಯಾಕ್ಟ್ ಆಗಿರೋದ್ರಿಂದ ಈ ವಾಹನಗಳು ರಿಜಿಸ್ಟ್ರೇಷನ್ ಆಗಲಿ ಅಥವಾ ಮನೆ ಆಸ್ತಿಗಳನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಾಗಲಿ ಇದೆಲ್ಲ ಒಂದು 15 ದಿನಕ್ಕೆ ಮಾಡಬೇಡಿ. ಸೊ ಅಮಾವಾಸ್ಯೆ ಆದಮೇಲೆ ಒಳ್ಳೆಯ ದಿನಗಳು ನೋಡಿಕೊಂಡು ಮಾಡೋದು ಉತ್ತಮ. ಮತ್ತು ಔಷಧಿಗಳು ತಗೋಬೇಕಾಗಿದ್ದರೆ ಏನಾದರೂ ಟೈಮ್ ಟು ಟೈಮ್ ತಗೊಳ್ಳಿ. ಯಾಕಂದರೆ ಕೆಲವು ಮರವು ಬರುತ್ತೆ. ಚಂದ್ರ ಎಮೋಷನ್ಸಿಗೆ ಅಧಿಪತಿಯಾಗಿರೋದ್ರಿಂದ ಕೆಲವು ಕೋಪ, ಮನಸ್ತಾಪ, ಮಾತುಗಾತಿ ವಿಚಾರದಲ್ಲಿ ಸ್ವಲ್ಪ ಉಷ್ಣವನ್ನು ಜಾಸ್ತಿ ಮಾಡೋದು, ಅಥವಾ ರಾಹು ಚಂದ್ರನ ಸಂಪರ್ಕ ಇರೋದರಿಂದ ಕೋಪ ಬರುತ್ತೆ. ಅದೆಲ್ಲ ಸೈಕಾಲಜಿಕಲಿ ಆಗುವ ಅಥವಾ ಎಮೋಷನಲ್ ವಿಚಾರಗಳಲ್ಲಿ ಆಗುವ ಏರುಪಾರುಗಳುಂಟು. ಹಾಗಾಗಿ
ಮೈಂಡ್ಫುಲ್ನೆಸ್ ಬೇಕೇ ಬೇಕು, ಎಚ್ಚರಿಕೆ ಆಗಿರಬೇಕು. ಸೊ ಈ ಮೈಂಡ್ಫುಲ್ನೆಸ್ ಚೆನ್ನಾಗಿದ್ದರೆ ನಾವು ಯಾವ ಕಾರಣಕ್ಕೋಸ್ಕರ ಏನು ಕೆಲಸಗಳನ್ನು ನಾವು ಕೈಗೆಕೊಂಡಿದ್ದೀವಿ, ಯಾರ ಜೊತೆಯಲ್ಲಿ ಮಾತಾಡ್ತಾ ಇದ್ದೀವಿ, ಏನನ್ನು ಮಾಡ್ತಾ ಇದ್ದೀವಿ ಅನ್ನುವ ಒಂದು ಅವೇರ್ನೆಸ್ ಮೈಂಡಲ್ಲಿ ಇದ್ಬಿಟ್ರೆ ನೀವು ಈ ತೊಂದರೆಗಳಿಂದ ದೂರ ಮಾಡ್ಬೋದು. ಮಿಕ್ಕಿದ್ದು ಇದು ಒಂದು 7, 8, 9 ಈ 3 ದಿನಗಳು ಸ್ವಲ್ಪ ಹುಷಾರಾಗಿರಿ. ತುಂಬ ದೊಡ್ಡದಾಗಿರುವ ರಿಸ್ಕ್ ತಗೊಳ್ಳುವ ಘಟನೆಗಳಲ್ಲಿ ಭಾಗವಹಿಸಬಾರ್ದು ಅನ್ನೋದು. ದೊಡ್ಡವರು ಹಿರಿಯರು ಏನಾದರೂ ಕೆಲಸ ಕಾರ್ಯಗಳನ್ನು ಹೇಳಿದರೆ ಆಯಿತು ಅಂತ ಹೇಳಿ. ಸೊ ಕಾಂಪ್ರಮೈಸ್ ಆಗುವ ಒಂದು ಪ್ರಿಪರೇಷನ್ ನಿಮ್ಮ ಮೈಂಡಲ್ಲಿ ಇರಲಿ. ಇದು ಒಂದು ನೀವು ಮೈಂಡ್ಫುಲ್ನೆಸ್ ಇಟ್ಕೊಂಡ್ಬಿಟ್ರೆ ಈ ತೊಂದರೆಗಳು ಏನು ನಿಮಗೆ ಮುಟ್ಟೋದಿಲ್ಲ. ಭಾಳಷ್ಟು ಅನುಗುಣವಾಗಿ ಒಳ್ಳೆಯ ಕಾರ್ಯಗಳ ಕೆಲಸಗಳನ್ನು ನಡೆಸ್ಕೊಂಡು ಹೋಗ್ಬೋದು. ಸುಖವಾಗಿ ಒಳ್ಳೆಯ ಫಲಗಳು ನಡೆಯುತ್ತೆ. ಈಗ ಗ್ರಹಣದಿಂದ ನಿಮ್ಮಲ್ಲಿ ಯಾವುದೊಂದು ಪರಿವರ್ತನೆಗಳು ಪರಿಣಾಮ ಆಗಬಹುದು. ಅದು ಫಿಸಿಕಲಿ, ಮೆಂಟಲಿ, ದೈಹಿಕ ರೀತಿಯಾಗಿ, ಮಾನಸಿಕ ರೀತಿಯಾಗಿ ಏನೇನೆಲ್ಲ ಆಗುವ ಸಂದರ್ಭಗಳುಂಟು ಅನ್ನೋದನ್ನು ನೋಡುವ. ಈಗ ನಿಮಗೆ ಕುಂಭರಾಶಿ ಬಂದು ದಶಮ ಸ್ಥಾನ, ಕೆಲಸ, ಕರ್ಮಸ್ಥಾನ, ಪ್ಲೇಸ್ ಆಫ್ ಆ್ಯಕ್ಷನ್. ಸೊ ಈಗ ಕೆಲಸ, ಕರ್ಮ, ಉದ್ಯೋಗ, ವರಮಾನ ಸಂಬಂಧಪಟ್ಟಿರುವ ಸ್ಥಾನವಾಗಿರೋದ್ರಿಂದ ಏನಾಗುತ್ತೆ, ಈಗ 10th ಹೌಸಲ್ಲಿ ರಾಹು ಮತ್ತು ಚಂದ್ರ 3ನೇ ಮನೆಗೆ ಅಧಿಪತಿ ಹೋಗಿ ದಶಮ ಸ್ಥಾನದಲ್ಲಿ ಕೂತಿದ್ದಾನೆ. ರಾಹು ಜೊತೆಯಲ್ಲಿ ಸೇರಿಕೊಂಡು ಗ್ರಹಣಕ್ಕೆ ಹಾಳಾಗಿದ್ದಾರೆ. ಅದರಿಂದ ನಿಮ್ಮ ಸಹೋದರ ಸ್ಥಾನ ಅಂದರೆ ನಿಮಗೆ ಕಾಂಪಿಟೇಟರ್, ಅದು ಪೈಪೋಟಿಗಳಿಗೆ ಒಳಗಾಗಬಹುದು. ಅಥವಾ ಸಹೋದರರಿಂದ ಬರಬೇಕಾಗಿರುವ ಅನಾನುಕೂಲಗಳು ಅಥವಾ ಒಳ್ಳೆಯ ಒಂದು ಸಹಕಾರಗಳೆಲ್ಲ ಸ್ವಲ್ಪ ಡಿಲೇ ಆಗಬಹುದು. ಅಥವಾ ನಿಮಗೆ ಏನಾದರೂ ಮಾನಸಿಕವಾಗಿ ಸಡನ್ನಾಗಿ ಒಂದು ಯೋಚನೆ ಬಂದು ಒಂದು ಭಯ ಅಥವಾ ಗೊಂದಲಗಳು ಬರಬಹುದು. ನಿದ್ದೆ ಕಡಿಮೆ ಆಗಬಹುದು. ಸೊ ಇದೆಲ್ಲ ಆಗಬಹುದು ಅನ್ನುವ ಒಂದು ವಿಚಾರ ನಿಮ್ಮ ಮನಸ್ಸಿಗೆ ಬಂದು ತಿಳ್ಕೊಂಡ್ರೆ ನಿಮಗೆ ಮೈಂಡ್ಫುಲ್ನೆಸ್ ಬರುತ್ತೆ, ಅವೇರ್ನೆಸ್ ಬರುತ್ತೆ ಅಂತ. ಅವೇರ್ನೆಸ್ ಇರೋದರಿಂದ ಈ ಗೊಂದಲಗಳು ಬಂದರೂ ಕೂಡ 1 or 2 days ಈ ಗೊಂದಲಗಳಿರುತ್ತೆ. ನಾವು ಜಾಸ್ತಿ ಅದಕ್ಕೆ ತಲೆ ಕೆಡಿಸಿಕೊಳ್ಳಬಾರದು ಅನ್ನೋದು ಒಂದು ನೆನಪಿನಲ್ಲಿ ಇರಲಿ. ಮನಸ್ಸಿನಲ್ಲಿ ಗಟ್ಟಿಯಾದ ಒಂದು ತನವನ್ನು ಇಟ್ಕೊಳ್ಳಿ, ಧೈರ್ಯವನ್ನು ನೀವು ಇಟ್ಕೊಳ್ಳಿ. ಸೊ ಏನಾದರೂ ಒಂದು ಘಟನೆಗಳು, ಈಗ ಒಂದು ಅಗ್ರಿಮೆಂಟ್ ಮಾಡ್ಕೋಬೇಕು. ಯಾಕಂದರೆ ದೂರ ಕಮ್ಯುನಿಕೇಷನ್, ದೂರ ದರ್ಶನ, ದೂರವಾಣಿ ಇದಕ್ಕೆಲ್ಲ ಸಂಬಂಧ 3ನೇ ಮನೆ ಅಂತ. ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ಸ್, ಇಮ್ಮಿಡಿಯೇಟಾಗಿ ಒಂದು ಮೇಲ್ ಬರೀಬೇಕು, ಇಮ್ಮಿಡಿಯೇಟಾಗಿ ಒಂದು ಕಮ್ಯುನಿಕೇಷನ್ ಮಾಡಲೇಬೇಕು. ಇಮ್ಮಿಡಿಯೇಟಾಗಿ ಏನಾದರೂ ಒಂದು ವಿಚಾರ ಮಾತುಕತೆ ಆಗುತ್ತೆ, ಅದರಲ್ಲಿ ಒಂದು ನಿರ್ಧಾರ ತಗೋಬೇಕು ಅಂದಾಗ ಅದನ್ನೊಂದು 2-3 days ಪೋಸ್ಟ್ಪೋನ್ ಮಾಡಿ. ಯಾರಿಗಾದರೂ ಇಂಪಾರ್ಟೆಂಟ್ ಕಮ್ಯುನಿಕೇಷನ್ ಕಳಿಸ್ಬೇಕು ಅಂತಂದರೆ ಒಂದು 2-3 days ಮುಂದಿಗೆ ಹಾಕಿ, ಭಾರಿ ಒಳ್ಳೆಯದು. ನಿಮಗೆ ಸ್ವಲ್ಪ ತಾರಾಬಲ ಎಲ್ಲ ನೋಡ್ಕೊಂಬಿಡಿ. ನಿಮಗೆ ಒಂದು 2-3 ದಿನ ತಾರಾಬಲ ಸಪೋಸ್ ಕೆಟ್ಟೋಗಿದ್ದಲ್ಲಿ ಸ್ವಲ್ಪ ಜಾಸ್ತಿ ಡಿಸ್ಟರ್ಬ್ ಆಗ್ಬೋದು ನೀವು. ಅದಕ್ಕೆ ಈ ನಕ್ಷತ್ರ ಮತ್ತು ಆ ಕಾಲ, ಆ ಸಮಯವನ್ನು ಬಿಟ್ಟು ಒಂದು 3 ದಿನ ಮುಂದಿಗೆ ಹಾಕಿ ನಿಮ್ಮ ಕಮ್ಯುನಿಕೇಷನ್ನು ಪ್ರಾರಂಭಿಸಿ. ಆವಾಗ ನಿಮಗೆ ಕಮ್ಯುನಿಕೇಷನ್ ಕಡೆಯಿಂದ ಏನೂ ತೊಂದರೆಗಳು ಬರೋದಿಲ್ಲ. ಇಲ್ಲ ಇವತ್ತು ಮಾಡಲೇಬೇಕು ಅಂತ ಒಂದು ಘಟನೆ ಇದ್ದರೆ, ಬಟ್ ಮೋಸ್ಟ್ಲಿ ಈಗ ಸಂಡೇ ರಾತ್ರಿ ಬರೋದರಿಂದ ಸೊ ಇಟ್ ಈಸ್ ಈಸಿ. ಸೊ ವರ್ಕಿಂಗ್ ಡೇ ಇಲ್ವಲ್ಲ, ಬಿ ಕಂಫರ್ಟಬಲ್. ಅದನ್ನು ಉದ್ದೇಶ ಮಾಡಿಕೊಂಡು ಒಂದು 2-3 days ಮುಂದಕ್ಕೆ ಹಾಕ್ಬಿಟ್ರೆ ಇಂಪಾರ್ಟೆಂಟ್ ಕಮ್ಯುನಿಕೇಷನ್ಸನ್ನು ಅಥವಾ ಬೇರೆ ಯಾರಿಗೂ ಹೇಳಿಬಿಟ್ಟು ಅವರಿಂದ ಕಮ್ಯುನಿಕೇಟ್ ಮಾಡ್ಬೋದು. ಇದೆಲ್ಲ ತಪ್ಪಿಸಿಕೊಳ್ಳುವ ವಿಧಾನಗಳು. ಇದನ್ನು ನೀವು ಎನೇಬಲ್ ಮಾಡಿಕೊಳ್ಳಿ, ಅಳವಡಿಸ್ಕೊಳ್ಳಿ, ಭಾಳಷ್ಟು ಒಳ್ಳೆಯದಾಗುತ್ತೆ.
ಕರಿಯರ್ ವಿಚಾರದಲ್ಲಿ ರಾಹು ಮತ್ತು ಚಂದ್ರ ಜೊತೆಯಲ್ಲಿ ನಿಂತು ಇರೋದರಿಂದ, ಗ್ರಹಣ ಅದರಲ್ಲಿ ಸಂಭವಿಸೋದರಿಂದ ಕರಿಯರ್ ರೀತಿಯಾಗಿ, ಹಣಕಾಸು ರೀತಿಯಾಗಿ, ಮಾತುಕತೆ ರೀತಿಯಾಗಿ, ಅಗ್ರಿಮೆಂಟ್ ರೀತಿಯಾಗಿರುವ ಯಾವುದೇ ಒಂದು ಇಂಪಾರ್ಟೆಂಟ್ ಕೆಲಸಗಳನ್ನು ಸ್ವಲ್ಪ ಮುಂದಿಗೆ ತಳ್ಕೊಂಡು ಹೋದರೆ ಒಳ್ಳೆಯದು ಅನ್ನೋದನ್ನು ತಿಳ್ಕೊಳ್ಳಿ. ಶುಭವಾಗಲಿ. ಮಿಥುನ ರಾಶಿಯಿಂದ ಕುಂಭ ರಾಶಿ 9ನೇ ಮನೆ. ನಿಮ್ಮ ರಾಶಿಗೆ ಅಧಿಪತಿ ಬುಧ, ಕುಂಭ ರಾಶಿಗೆ ಅಧಿಪತಿ ಶನಿ, ಇಬ್ಬರು ಭಾಳಷ್ಟು ಮಿತ್ರರು. ಆದರೆ ನಿಮ್ಮ ಧನಸ್ಥಾನ, ಕುಟುಂಬ ಸ್ಥಾನ, ವಾಕು, ಕಣ್ಣಿನ ಸ್ಥಾನಕ್ಕೆ ಅಧಿಪತಿಯಾಗಿರುವ ಚಂದ್ರ 9ನೇ ಮನೆಯಲ್ಲಿ ಕೂತ್ಕೊಂಡಿರುವುದು ಭಾಳಷ್ಟು ವಿಶೇಷ. ಒಳ್ಳೆಯ ಒಂದು ಅವಕಾಶಗಳು, ಗುರು ದರ್ಶನಗಳು, ದೈವ ದರ್ಶನಗಳು ಮತ್ತು ಕುಟುಂಬ, ಧನ, ಸುಖ ಈ ವಿಚಾರಗಳಲ್ಲಿ ಸಂತೋಷಗಳನ್ನು ಕೊಡುತ್ತಾ ಬಂದು ಈಗ 7ನೇ ತಾರೀಕು ರಾತ್ರಿ 9:51ರಿಂದ ಗ್ರಹಣ ಸಂಭವಿಸೋದರಿಂದ ನಿಮಗೆ ಅದರಿಂದ ಆಗುವ ಫಲಾಫಲಗಳೇನು ಅನ್ನೋದನ್ನು ನೋಡೋಣ. ಈಗ 9ನೇ ಮನೆಯಲ್ಲಿ ರಾಹು ಮತ್ತು ಚಂದ್ರ ಈ ಸಂಪರ್ಕ ಇದೆಯಲ್ಲ, ಸೊ ಒಂದು ಎನರ್ಜಿ ಇನ್ನೊಂದು ಜೊತೆಯಲ್ಲಿ ಸೇರುತ್ತೆ, ಕೂಡುತ್ತೆ. ನಾವು ಕಾಫಿ ಮಾಡುವಾಗ ಡಿಕಾಷನ್ ತುಂಬ ಜಾಸ್ತಿ ಹಾಕ್ಬಿಟ್ರೆ, ಹಾಲು ಕಡಿಮೆ ಮಾಡಿಬಿಟ್ರೆ ತುಂಬ ಸ್ಟ್ರಾಂಗ್ ಆಗಿ ಕಪ್ಪಗಾಗುತ್ತಲ್ಲ. ಸೊ ಈಗ ಹಾಲು ಜಾಸ್ತಿ ಆಗಿಬಿಟ್ರೆ ಬೆಳ್ಳಗಾಗುತ್ತಲ್ಲ ಡಿಕಾಷನ್ ಕಡಿಮೆ ಇದ್ದಲ್ಲಿ. ಸೊ ಇದನ್ನು ಒಂದು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ರಾಹು ಮತ್ತು ಚಂದ್ರ ಇದು ಒಂದು ಎನರ್ಜಿ, ಅದು ಒಂದು ಎನರ್ಜಿ. ಇದು ಎರಡು ಎನರ್ಜಿನೂ ಸೇರಿದರೆ ಏನಾಗುತ್ತೆ, ಯಾವ ಥರ ಕಾಂಬಿನೇಷನ್ ಬರುತ್ತೆ, ಆ ಕಂಪನಗಳು ಆಚೆ ಬಂದಾಗ ಅದು ನಮ್ಮ ಮೆದುಳಲ್ಲಿ, ದೇಹದಲ್ಲಿ ಯಾವ ಥರ ಪರಿಣಾಮ ಬೀರುತ್ತೆ, ಯಾವ ಥರ ಥಾಟಲ್ಲ ಅದು ಟ್ರಿಗರ್ ಮಾಡುತ್ತೆ. ರಾಹು ಮತ್ತು ಚಂದ್ರ ಜೊತೆಯಲ್ಲಿ ಸೇರಿಕೊಂಡು ಗ್ರಹಣವನ್ನು ಉತ್ಪತ್ತಿ ಮಾಡಿದಾಗ ರಾಹು ನಕ್ಷತ್ರದಲ್ಲೇ, ಅದು ಕೂಡ ಬೇರೆ ನಕ್ಷತ್ರ ಅಲ್ಲ, ರಾಹು ನಕ್ಷತ್ರ, ಆದರೆ ಅದು ಮುಗಿಯೋದು ಗುರುವಿನ ನಕ್ಷತ್ರದಲ್ಲಿ. ಮಿಥುನ ರಾಶಿನಲ್ಲಿ ಒಂದು ಗುರುವಿನ ನಕ್ಷತ್ರ ಇದೆ, ಪುನರ್ವಸು ಅನ್ನೋದು. ಮೊದಲನೇ ಮತ್ತು 2, 3ನೇ ಪಾದಗಳು ಪುನರ್ವಸು ನಕ್ಷತ್ರ. ಇವುಗಳೆಲ್ಲವೂ ಸೇರಿ ಮಿಥುನ ರಾಶಿ ಒಳಗಡೆ ಇದೆ. ಈಗ ಗ್ರಹಣ ಮೋಕ್ಷಕಾಲ ಪೂರ್ವಭಾದ್ರ ನಕ್ಷತ್ರ ಅನ್ನುವ ಗುರುವಿನ ನಕ್ಷತ್ರದ ಮೇಲೆ ಮೋಕ್ಷವಾಗುತ್ತೆ. ಇದೆಲ್ಲ ತಿಳ್ಕೊಂಡು ಒಟ್ಟಿಗೆ ಸೇರಿಸಿ ನೋಡಿದರೆ ತಂದೆಯ ಆರೋಗ್ಯ ಮತ್ತು ಗುರುವಿನ ಆರೋಗ್ಯ ಮತ್ತು ಕೆಲವು ಬರುವ ಮಾರ್ಗದರ್ಶನಗಳಲ್ಲಿ ಕೆಲವು ಅಡೆತಡೆಗಳು, ಡಿಲೇ ಇವೆಗಳೆಲ್ಲ ಆಗುವಂತಹ ಸಮಯ. ಯಾವುದೋ ಒಂದು ಸುದ್ದಿಯ ಮೇಲೆ ನೀವು ಒಂದು ನಿರ್ಧಾರ ತಗೋಬೇಕಂದ್ರೆ ಒಂದು 3 ದಿನ ಪೋಸ್ಟ್ಪೋನ್ ಮಾಡಿದ್ರೆ ಭಾರಿ ಒಳ್ಳೆಯದು. ಯಾವುದೋ ಒಂದು ಮಾಹಿತಿ ಬರುತ್ತೆ, ಅದು ನಮಗೆ ಅನುಕೂಲವಾಗಿ ಕೆಲವು ಕೆಲಸ ಕಾರ್ಯಗಳನ್ನು ಮಾಡೋಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಅಂದಾಗ ಒಂದು 3 ದಿನ ವೆಯ್ಟ್ ಮಾಡಿ. ಇನ್ನೊಂದು ಅದೃಷ್ಟಕರವಾದ ಕೆಲವು ಅವಕಾಶಗಳು ಬರುತ್ತೆ ಅಂದಾಗ, ಈ ಅದೃಷ್ಟವಾದ ಒಂದು ಅವಕಾಶ ಬರುತ್ತೆ, ಅದು ಹಿನ್ನೆಲೆಯಲ್ಲಿ ಯಾವುದೋ ಒಂದು ಸಣ್ಣಪಟ್ಟ ಸಂಕಟಗಳನ್ನು ತರುವುದರಿಂದ ನೀವು ಪೂರ್ಣವಾಗಿ ನಂಬಿಕೊಂಡು ಕೆಲಸವನ್ನು ಮಾಡುವುದನ್ನು ಸ್ವಲ್ಪ ಡಿಲೇ ಮಾಡಿದ್ರೆ ಒಳ್ಳೆಯದು. ನಿಮ್ಮ ಓನ್ ಇಂಟ್ಯೂಷನ್ ಮೇಲೆ ಕೆಲಸ ಮಾಡ್ತಿರಲ್ಲ ಕೆಲವು ಸಮಯ, ಇದು ಈ ರೀಸನಿಂದ, ಈ ಒಂದು ಕಾರಣಗಳಿಂದ, ಇವರಿಂದ ಇದು ಆಗುತ್ತೆ ಅನ್ನೋದು ನನಗೆ ನಿರ್ಧಾರವಾಗಿ ಕಾಣಿಸ್ಕೊಳ್ತೀನಿ ಅನ್ನೋದನ್ನು ನೀವು ಸ್ವಲ್ಪ ದೂರ ಇಡಿ. ನಿಮ್ಮ ಡೆಸಿಷನ್ ಯಾವಾಗಲೂ ಸರಿಯಾಗಿ ಬಂದಿರಬಹುದು, ಈ ಟೈಮಲ್ಲಿ ಸ್ವಲ್ಪ ಎಡವಟ್ಟಾಗುವ ಸಾಧ್ಯತೆ ಇದೆ. ಮಿನಿಮಮ್ ಒಂದು 3 ದಿನ ಕಾಲ ಪೋಸ್ಟ್ಪೋನ್ ಮಾಡಿ. ನಿಮ್ಮ ಕೈಯಿಂದ ಆಗಬೇಕಾಗಿರುವ ಕೆಲಸಕ್ಕಿಂತ ಬೇರೆಯವರ ಕೈಯಿಂದ ಆಗುವ ಕೆಲಸಗಳಿಗೆ ನೀವು ಮುಂದೆ ಒಂದು ಅವಕಾಶ ಕೊಡಿ, ಅದರಿಂದ ಒಳ್ಳೆಯದಾಗುತ್ತೆ. ಗುರು ಹಿರಿಯರ ಪೂಜೆಯನ್ನು ಮಾಡಿ, ದೈವ ಒಂದು ಸಂಕಲ್ಪವನ್ನು ಮನಸ್ಸಿನಲ್ಲಿ ಯಾವಾಗಲೂ ಇಟ್ಕೊಳ್ಳಿ. ನಿಮಗೆ ಭಾಳಷ್ಟು ಅನುಕೂಲ, ಆರೋಗ್ಯ, ಮಾನಸಿಕ ಒಂದು ನೆಮ್ಮದಿ, ಕುಟುಂಬದಲ್ಲಿ ಸಂತೋಷ ಎಲ್ಲವೂ ನಿಮ್ಮದೇ. ಶುಭವಾಗಲಿ. ಕರ್ಕಾಟಕ ರಾಶಿಗೆ ಅಧಿಪತಿ ಯಾರು? ಚಂದ್ರ. ಚಂದ್ರ ಅಂದರೆ ತಾಯಿ, ಹೆಣ್ಣು ದೇವತೆ, ಪ್ರೀತಿ, ವಾತ್ಸಲ್ಯ, ಉಪಹಾರ, ಊಟ, ನೀರು ಮತ್ತು ಒಳ್ಳೆಯ ಒಂದು ಭೋಜನ,
ಒಳ್ಳೆಯ ರೀತಿಯಲ್ಲಿ ಸಂತೋಷವಾದ ಒಂದು ನೆನಪು ಥಾಟ್, ಸಂತೋಷವಾದ ಥಾಟ್, ಆ ಒಂದು ನೆನಪು ಬಂದರೆ ಅದರಿಂದ ಖುಷಿ. ಆ ಖುಷಿಯನ್ನು ನಾವು ಅನುಭವಿಸ್ತೀವಲ್ವಾ, ಆ ಅನುಭವ, ಈ ಅನುಭವವನ್ನು ನಮ್ಮ ಮೆದುಳಿಗೆ ಅರ್ಥ ಮಾಡಿಸಿ ಅನುಭವಿಸುವ ಗ್ರಹ. ಅದಕ್ಕೆ ಆಧಾರ ಯಾರು ಅಂದರೆ ಚಂದ್ರ. ಆ ಚಂದ್ರ ನಿಮ್ಮ ರಾಶಿಗೆ ಅಧಿಪತಿ. ಎಮೋಷನ್ಸ್, ಎಲ್ಲ ರೀತಿಯಾದ ಭಾವನೆಗಳಿಗೂ ಅವನೇ ಅಧಿಪತಿ. ಹಾಗಾಗಿ ಈ ಭಾವನೆಗಳು, ಭಾವನ ಅರ್ಥ ರೂಪದಲ್ಲಿ ನಮ್ಮನ್ನು ನಡೆಸಬೇಕಂದ್ರೆ ಚಂದ್ರ ಬೇಕೇ ಬೇಕು. ಆ ಚಂದ್ರನನ್ನು ರಾಶಿಗೆ ಅಧಿಪತಿಯಾಗಿ ಕೊಂಡಿರೋರಾಗಿರುವ ನೀವು ಭಾಳಷ್ಟು ಬುದ್ಧಿವಂತರು, ಭಾಳಷ್ಟು ವಿದ್ಯಾವಂತರು, ಭಾಳಷ್ಟು ಒಂದು ಭಾವನೆಗಳನ್ನು ಕೊಂಡಿರುವವರು. ನಿಮ್ಮ ಈ ಭಾವನೆಗಳಿಗೆ ಸಂಬಂಧಪಟ್ಟಿರುವ ಗ್ರಹವಾಗಿರುವ ಚಂದ್ರ ಗ್ರಹಣಕ್ಕೆ ಒಳಗಾಗಿ ರಾಹುವಿಂದ ಹಿಡಿಯಲ್ಪಟ್ಟು ಸ್ವಲ್ಪ ಕಷ್ಟಗಳಿಗೆ ಹಾಳಾಗ್ತಾನೆ ಅಂದಾಗ ನಿಮ್ಮ ಎಮೋಷನ್ಸಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಏನೋ ಒಂದು ದುಃಖ, ಸಂಬಂಧನೇ ಇರಲ್ಲ, ಯಾವತ್ತೋ ಆಗಿರುವ ಒಂದು ಘಟನೆ ನಿಮಗೆ ನೆನಪಿಗೆ ಬರುತ್ತೆ. ಯಾವತ್ತೋ ಯಾರೋ ಒಂದು ಮಾತು ಅಂದಿರ್ತಾರಲ್ಲ, ಅದೆಲ್ಲ ಜ್ಞಾಪಕಕ್ಕೆ ಬಂದು, ಅಥವಾ ಸಣ್ಣ ವಯಸ್ಸಲ್ಲಿ ಆಗಿರುವ ಘಟನೆಗಳು ಜ್ಞಾಪಕಕ್ಕೆ ಬಂದು ಅದರಿಂದ ದುಃಖ ಬರುತ್ತೆ. ಈ ವೈಬ್ರೇಷನ್ಸ್ ಎಲ್ಲ ಇದೆಯಲ್ಲ, ಈ ಥಾಟು, ಅದೆಲ್ಲ ಈ ವೈಬ್ರೇಷನ್, ಈ ಫ್ರೀಕ್ವೆನ್ಸಿ ಹಿಂಗೆ ಹಿಂಡಿಬಿಡುತ್ತೆ, ಟ್ರಿಗರ್ ಮಾಡುತ್ತೆ, ಇಗ್ನೈಟ್ ಮಾಡುತ್ತೆ, ಸ್ವಿಚ್ ಆನ್ ಮಾಡುತ್ತೆ. ಸೊ ಅಲ್ಲಿ ಅದು ಟ್ರಿಗರ್ ಮಾಡೋದರಿಂದ ನಮಗೆ ಅಂಥದ್ದು ಥಾಟ್ ಬರುತ್ತೆ. ಸುಮ್ಮನೆ ಥಾಟ್ ಯಾವುದು ಬರಲ್ಲ. ಆ ಥಾಟ್ಸನ್ನು ಜನರೇಟ್ ಮಾಡಿಸುವವನೇ ಚಂದ್ರ. ಆ ಚಂದ್ರ ರಾಹು ಜೊತೆಯಲ್ಲಿ ಸಂಪರ್ಕ ಮಾಡುವಾಗ ಭಯವನ್ನು, ಗೊಂದಲವನ್ನು, ಅಥವಾ ರೆಸ್ಟ್ಲೆಸ್ನೆಸ್, ನಿದ್ದೆನೇ ಬರಲ್ಲ, ಸುಮ್ಮನೆ ಹಂಗೆ ಬಿದ್ದಿರಬೇಕು, ಹಾಗೆ ಒಂದು ಸಂಭವವನ್ನು ಉತ್ಪತ್ತಿ ಮಾಡುತ್ತಾನೆ. ಚಂದ್ರ ದೇಹದಲ್ಲಿ ನೀರಿಗೆ ಅಧಿಪತಿಯಾಗಿರುವುದರಿಂದ ದೇಹದಲ್ಲಿ ನೀರಿನ ಅಂಶ ಅತಿಯಾಗಿರುತ್ತೆ. ಸಮ್ಟೈಮ್ಸ್ ನವೆ ಬರುತ್ತೆ, ಇಚ್ಚಿಂಗ್, ಅಲರ್ಜಿ, ಶ್ವಾಸಕೋಶಗಳಲ್ಲಿ ಏನಾದರೂ ಅಲರ್ಜಿ ಕೊಡಿಸ್ತಾನೆ. ಇದು ಒಂದು ಪರಿಣಾಮ, ಇದು ಪ್ರಭಾವ. ಹಾಗಾಗಿ ಈ ಚಂದ್ರ ರಾಹುವಿಂದ ತೊಂದರೆಗಳಿಗೆ ಒಳಗಾಗಿರೋದ್ರಿಂದ ನಮಗೆ ಈ ನೀರು ಸಂಬಂಧಪಟ್ಟಿರುವ ಅಲರ್ಜಿ ಅಥವಾ ನೀರಿನ ಸಂಬಂಧಪಟ್ಟಿರುವ ಕೋಶಗಳಲ್ಲಿ ಏನಾದರೂ ಸಣ್ಣಪಟ್ಟ ತೊಂದರೆಗಳಿಗೆ ಹಾಳಾಗೋದು, ಇವುಗಳೆಲ್ಲ ಉಂಟು ಮಾಡುತ್ತೆ. ನೀವು ಸಡನ್ನಾಗಿ ಹೋಗಿ ಡಾಕ್ಟ್ರ್ ಹತ್ರ ನೋಡ್ಕೊಳ್ಳೋದು ಅದೆಲ್ಲ ಇಲ್ಲ. ನೀವು ಅದಕ್ಕಿಂತ ಮನಸ್ಸಿನಲ್ಲಿ ವಿಚಾರಗಳನ್ನು ತಗೊಂಬಿಟ್ರೆ, ಅದಕ್ಕೆ ಗ್ರಹಣ ಆದ ಕೂಡಲೇ ಸ್ನಾನವನ್ನು ಮಾಡಿ, ನಿಮಗೆ ಅಷ್ಟಮ ಸ್ಥಾನದಲ್ಲಿ ಚಂದ್ರ ರಾಹು, ಎಲ್ಲ ಕಡೆಯೂ ಊಟ ಮಾಡಬಾರ್ದು, ಅವಾಯ್ಡ್ ಮಾಡಿ. ಹೋಟೆಲಲ್ಲಿ ಫುಡ್ ತೊಗೊಂಡ್ರೆ ತುಂಬ ಬಿಸಿ ಇರುವ ವಿಚಾರಗಳು ಮಾತ್ರ ತಿನ್ನಿ, ಥಂಡಿರುವ ವಿಚಾರಗಳನ್ನು ದೂರ ಮಾಡಿ, ಚೆನ್ನಾಗಿ ಬೆಂದಿರುವ ವಿಚಾರಗಳನ್ನು ತಿನ್ನಬೇಕು. ಚಂದ್ರ ಊಟಕ್ಕೂ ನೀರಿಗೆ ಅಧಿಪತಿಯಾಗಿರೋದ್ರಿಂದ ಅದು ಅಷ್ಟಮ ಸ್ಥಾನದಲ್ಲಿ ವಿಷಗ್ರಹವಾಗಿರುವ ರಾಹು ಜೊತೆ ಸೇರಿಸಿರೋದ್ರಿಂದ ಫುಡ್ ಪಾಯ್ಸನಿಂಗ್, ಜೀರ್ಣಕೋಶದಲ್ಲಿ ತೊಂದರೆ, ಫುಡ್ ಅಲರ್ಜಿ ಇವುಗಳೆಲ್ಲ ಆಗುವಂಥದ್ದು. ನಾನು ತಿಂದು ಏನೂ ಆಗಿಲ್ಲ ಅಂತ ವಾದ ಮಾಡಬಾರ್ದು. ಇವಾಗ ಬೆಂದಿರುವುದು ವಿಚಾರಗಳನ್ನು ಉಣ್ಣಬೇಕು, ಥಂಡಿಯ ವಿಚಾರಗಳನ್ನು ಅವಾಯ್ಡ್ ಮಾಡಬೇಕು, ಮತ್ತು ಹೈಜೀನ್ ಆಗಿರ್ತಕ್ಕಂಥ ವಿಚಾರಗಳನ್ನು ಸ್ವೀಕರಿಸಬೇಕು. ದಿನನಿತ್ಯ ಸ್ನಾನ, 2 ಹೊತ್ತು ಮೂತ್ರ ವಿಸರ್ಜನೆ, 6 ಹೊತ್ತು, 2 ಹೊತ್ತು ಮಲ ವಿಸರ್ಜನೆ ಆಗಲೇಬೇಕು. ಸ್ಟಾಕ್ ಇಟ್ಕೋಬಾರ್ದು. ಹಾಗಾಗಿ ಇದೆಲ್ಲ ದೇಹವನ್ನು ಹೆಂಗೆ ಪರಿಶುದ್ಧವಾಗಿ ಇಟ್ಕೋಬೇಕು ಅನ್ನೋ ಒಂದು ಜ್ಞಾನವನ್ನು ನೀವು ಫಾಲೋ ಮಾಡ್ಕೊಳ್ಳಿ. ಆಮೇಲೆ ವಾತಾವರಣ ಹೆಂಗಿರಬೇಕು ಅದನ್ನು ಶುದ್ಧವಾಗಿ ಇಟ್ಕೋಬೇಕು ಅನ್ನೋದನ್ನು ನೀವು ಫಾಲೋ ಮಾಡ್ಕೊಳ್ಳಿ. ಆಮೇಲೆ ನೀವು
ಬೇರೆಯವ್ರ ಜೊತೆಯಲ್ಲಿ ಹೆಂಗೆ ಸಂಪರ್ಕ ಮಾಡಬೇಕು, ಕಮ್ಯುನಿಕೇಷನ್ ಮಾಡಬೇಕು, ಅದರಲ್ಲಿ ಅವೇರ್ನೆಸ್ ಇರಲಿ. ಕೆಲಸ ಕಾರ್ಯಗಳಲ್ಲಿ ಎಷ್ಟು ಜಾಗೃತಿಯಾಗಿ ನೀವು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನೋದನ್ನು ಮೈಂಡ್ಫುಲ್ಲಾಗಿ ಇಟ್ಕೊಳ್ಳಿ. ನಿಮಗೆಲ್ಲವೂ ಭಗವಂತನ ಆಶೀರ್ವಾದಗಳನ್ನು ನೀವು ಕೈಗೊಳ್ಳಬೇಕು ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಕೆಲಸ ಕಾರ್ಯಗಳನ್ನು ಮಾಡಿ. ನಿಮಗೆ ಯಾವಾಗಲೂ ಆಯುರಾರೋಗ್ಯ ಐಶ್ವರ್ಯ ಅನುಕೂಲಕರವಾಗಿ ಸಿಕ್ಕಿ ಸುಖವನ್ನು ನೀಡುವಂಥದ್ದಾಗಿದೆ. ಶುಭವಾಗಲಿ. ನಿಮ್ಮ ಸಿಂಹ ರಾಶಿಗೆ ಶಬ್ದಮ ಸ್ಥಾನವಾದ ವಿವಾಹ ಸ್ಥಾನ ಮತ್ತು ಗಂಡ ಹೆಂಡತಿಯ ಸ್ಥಾನ, ಸಂಪರ್ಕ ಸ್ಥಾನ, ಒಡಂಬಡಿಕೆ ಸ್ಥಾನ ಅನ್ನುವ 7ನೇ ಮನೆಯಲ್ಲಿ ರಾಹು ಮತ್ತು ಚಂದ್ರ ಇರುವುದರಿಂದ, ಅದರಲ್ಲಿ ಗ್ರಹಣ ಆಗೋದರಿಂದ ವಿಶೇಷ ಗ್ರಹಣ ಫಲಾಫಲಗಳಾಗಿ ನಿಮಗೆ ನಿಮ್ಮ ಕುಟುಂಬದ ವಿಚಾರ ಮ್ಯೂಚುವಲ್ ಆಗಿ ಹೆಂಗಸರುಗಳು ಅಥವಾ ಗಂಡಂದರು, ಗಂಡ ಹೆಂಡತಿಯ ಹೊಂದಾಣಿಕೆ ವಿಚಾರ, ಇದರಲ್ಲಿ ಗಮನ ಕೊಡಬೇಕಾಗತ್ತೆ. ಇನ್ನೊಂದು ನಾಟ್ ಓನ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್, ಇನ್ನೊಂದು ಏನಾದರೂ ಒಂದು ಕೆಲಸ ಕಾರ್ಯಗಳು ಮಾಡ್ತೀರಿ, ಲೈಕ್ ಒಂದು ಡೀಲ್ ಮಾಡ್ತೀರಿ, ಯಾರ ಜೊತೆಯಲ್ಲಿ ಡೀಲ್ ಮಾಡ್ತೀರೋ ಅದೇ ಆ 7ನೇ ಮನೆಯೇ. ಒಡಂಬಡಿಕೆ, ಅಗ್ರಿಮೆಂಟ್. ಸೊ ದೊಡ್ಡದಾಗಿರುವ ಬಿಸ್ನೆಸ್ ಡೀಲಿಂಗ್ಸ್, ಬಿಸ್ನೆಸ್ ಮೀಟಿಂಗ್ಸ್, ಆಮೇಲೆ ಮನೆ ಒಳಗಡೆ ಹೆಂಡತಿಗೆ ಗಂಡ, ಗಂಡನಿಗೆ ಹೆಂಡತಿ, ಈ ಮಧ್ಯದಲ್ಲಿ ಈ ರಾಹು ಮತ್ತು ಚಂದ್ರ ಗ್ರಹಣ. ಸೊ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟು ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟಿಗೆ ಏನು ಬೇಕು? ಒಂದು ಕಮ್ಯುನಿಕೇಷನ್, ಇನ್ನೊಂದು ಪ್ರಶಾಂತವಾದ ಮನಸ್ಸು. ನಿಮ್ಮ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಳ್ಳಿ. ಬೆಳಗ್ಗೆ ಕಾಫಿ ಸಿಕ್ಕಲಿಲ್ಲ, ಮನೆಯವರ ಕಡೆಯಿಂದ ಒಂದು ಟೀ ಸಿಕ್ಕಲಿಲ್ಲ ಅಂತ ಕೋಪ ಮಾಡ್ಕೋಬೇಡಿ. ಪ್ರಿಪೇರ್ ಯುವರ್ ಸೆಲ್ಫ್. ನೀವು ಮನಸ್ಸಿನಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಳಿ, ನಾವೇ ಇವತ್ತು ಕಾಫಿ ಟೀ ಮಾಡಿಬಿಡೋಣ ಅಂತ. ಅಡುಗೆಯನ್ನು ಮಾಡೋಕ್ಕಾದರೆ ಮಾಡಿಬಿಡಿ. ಬೇರೆಯವರು ನನಗೆ ಮಾಡಬೇಕಾಗಿರೋದು ಮಾಡಿಲ್ಲ ಅನ್ನೋದು, ಗಂಡ ನನಗೆ ಇವತ್ತು ಎಲ್ಲೋ ಕರ್ಕೊಂಡು ಹೋಗ್ತೀನಿ ಅಂದರು, ಕರ್ಕೊಂಡೇ ಹೋಗಿಲ್ಲ, ಬಿಟ್ಬಿಡಿ. ಈ ಒಂದು 3 ದಿನ ಕಾಲ ಈ ಎಕ್ಸ್ಪೆಕ್ಟೇಷನ್, ಗಂಡನಿಂದ ಒಂದು ಎಕ್ಸ್ಪೆಕ್ಟೇಷನ್ಸು, ಏನೋ ಹೇಳಿರ್ತಾರೆ, ಕಮಿಟ್ ಆಗಿರ್ತಾರೆ, ಅದನ್ನು ಅವರು ಮಾಡಿಲ್ಲ ಅಂದರೆ ಯೋಚನೆ ಮಾಡಿಬಿಡಿ, ಆಗಲ್ಲ ಅದು. ನೀವು ಸಿಂಹರಾಶಿ ಆಗಿರೋದ್ರಿಂದ ಯಾರೆಲ್ಲ ನಿಮಗೆ ಮಾತು ಕೊಟ್ಟಿರ್ತಾರೋ, ನಾನು ಇದನ್ನು ಮಾಡ್ತೀನಿ, ಇವತ್ತು ಮಾಡ್ತೀನಿ, ಇಂಥ ಉಪಹಾರ ಮಾಡ್ತೀನಿ, ಸಹಕಾರ ಮಾಡ್ತೀನಿ, ಹಣ ಕೊಡ್ತೀನಿ, ಆಚೆ ಕರ್ಕೊಂಡು ಹೋಗ್ತೀನಿ, ಸಿನಿಮಾ ತೋರಿಸ್ತೀನಿ ಅಂದರೆ ಹೌದಾ ಅಂತ ಹೇಳಿ ಸುಮ್ಮನೆ ನಿಮ್ಮ ಒಳಗಡೆ ಒಂದು ನಗು, ನಿಮ್ಮ ಒಳಗಡೆನೇ ಒಂದು ಅದನ್ನು ನಮ್ಗೆ ಗೊತ್ತಿದೆ, ನಮ್ಮ ಕಾಲ ಹೆಂಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಿದೆ ಅನ್ನೋದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಯಾಕಂದರೆ ದಿ ರಿಸೀವಿಂಗ್ ಎಂಡ್, ನೀವು ತಾನೇ ರಿಸೀವರು, ನೀವು ತಾನೇ ಅದನ್ನು ಅನುಭವಿಸಬೇಕು. ಯಾರಾದರೂ ಒಂದು ಮಾತು ಕೊಟ್ಟರೆ 100% ಅದನ್ನು ಪೂರ್ಣವಾಗಿ ನಂಬಿ ಹಂಗೆ ನೀವು ಮಾತು ಕೊಟ್ಟಿದ್ದೀರಿ ಅಂತ ನೀವು ತಿರುಗಿ ಮಾತಾಡೋಕ್ಕೆ ಹೋಗಬೇಡಿ, ಅದು ನಡೆಯೋದಿಲ್ಲ. ಏನಾದರೂ ಬಿಸ್ನೆಸ್ ಮೀಟಿಂಗಲ್ಲಿ ಇಂಪಾರ್ಟೆಂಟ್ ಆಗಿ ಒಂದು ಡೆಸಿಷನ್ ತಗೊಂಡು ಓಕೆ ಲೆಟ್ ಅಸ್ ಇಂಪ್ಲಿಮೆಂಟ್ ದಿಸ್ ಡೆಸಿಷನ್ ಅಂತ ನಿಮ್ಮ ಟೀಮಿಗೆಲ್ಲ ಹೇಳಿ ಎಲ್ಲ ಮಾಡಬೇಕು ಅಂತಂದರೆ ಅದು ಆಗೋದಿಲ್ಲ. ಸೊ ಇದು ಪ್ರಿಪೇರ್ ಆಗಿಬಿಡಿ. ಒಂದು 2-3 ಡೇಸು ನಾವು ಡೆಸಿಷನ್ಸ್ ತಗೊಂಡು ಅದನ್ನು ಇಂಪ್ಲಿಮೆಂಟು ಮಾಡಬಾರದು ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಆಳವಾಗಿ ಇಟ್ಕೊಳ್ಳಿ. ಹಾಗೆ ನೀವು ಇಟ್ಕೊಂಡ್ರೆ ನೀವು ಬಚಾವ್, ಇಲ್ಲ ಅಂದರೆ ಸ್ವಲ್ಪ ತೊಂದರೆ ಆಗುತ್ತೆ. ಹಾಗಾಗಿ ಎಡವಟ್ಟಾಗುತ್ತೆ, ನಿರಾಸೆ ಆಗುತ್ತೆ, ದುರಾಸೆ ಆಗುತ್ತೆ, ಆಮೇಲೆ ಕೋಪ ಬರುತ್ತೆ,
ಆಮೇಲೆ ಜಗಳ ಆಗುತ್ತೆ, ಆಮೇಲೆ ನಿಮ್ಗೆ ಗೊತ್ತು ಏನಾಗುತ್ತೆ ಅಂತ. ಸೊ ರಿಲೇಷನ್ಶಿಪ್, ಕಮ್ಯುನಿಕೇಷನ್ಸ್, ಡೆಸಿಷನ್ಸ್, ಮೀಟಿಂಗ್ಸ್, ಒಡಂಬಡಿಕೆಗಳು ಇದೆಲ್ಲ ಇಮಿಡಿಯೇಟಾಗಿ ನೆರವೇರಿಸಬೇಕು ಅನ್ನೋ ಒಂದು ಥಾಟ್ ಇಟ್ಕೊಂಡಿರ್ತೀರಲ್ಲ, ಅದನ್ನು ಸ್ವಲ್ಪ ಬಿಡಬೇಕು. ಸೊ ಸ್ವಲ್ಪ ಫೇವರಬಲ್ ಆಗಿರುವ ಸಮಯಕ್ಕೆ ನೀವು ಅದನ್ನು ಮುಂದೆ ತಳ್ಳಿ. ಹಾಗೆ ಈ ಗ್ರಹಣದಿಂದ ಬರುವ ಕಂಪನಗಳು ನಿಮ್ಮನ್ನು ಏನೂ ತೊಂದರೆ ಕೊಡುವುದಿಲ್ಲ. ಅರ್ಜೆಂಟ್ ಮಾಡಿಕೊಂಡು ಮಾಡುವ ಕೆಲಸಗಳಲ್ಲಿಂದ ತೊಂದರೆಗಳು ಬರುತ್ತೆ ಅನ್ನೋದನ್ನು ಮಾನಸಿಕವಾಗಿ ಅಕ್ಸೆಪ್ಟ್ ಮಾಡಿಕೊಂಡ್ರೆ ಎಲ್ಲ ದಿನವೂ ನಿಮಗೆ ಶುಭವಾಗಿರುತ್ತೆ. ಶುಭವಾಗಲಿ. ಕನ್ಯಾ ರಾಶಿಯಿಂದ ಕುಂಭರಾಶಿ, ಕುಂಭರಾಶಿಯಲ್ಲೇ ಗ್ರಹಣ ಸಂಭವಿಸೋದು. ಕನ್ಯಾ ರಾಶಿಯಿಂದ ಕುಂಭರಾಶಿ 6ನೇ ಮನೆ. 6ನೇ ಮನೆ ಅಂದರೆ ಋಣಂ, ರೋಗ, ಶತ್ರುವಿನ ಸ್ಥಾನ, ಸಾಲಬಾಧೆ, ರೋಗಬಾಧೆ, ವ್ಯಾಧಿ ಇವುಗಳೆಲ್ಲ ಕೊಡುವಂತಹ ಸ್ಥಾನವಾಗಿದೆ. ಆ ಸ್ಥಾನಕ್ಕೆ ಅಧಿಪತಿಯಾಗಿರೋರು ಸಪ್ತಮ ಸ್ಥಾನಕ್ಕೆ ಹೋಗಿ ರಾಹು 6ನೇ ಮನೆಯಲ್ಲಿ ಚಂದ್ರನ ಜೊತೆಯಲ್ಲಿ ಇರೋದರಿಂದ ವಿಶೇಷವಾಗಿ ಗ್ರಹಣ ದಿನ ಆಗಿರುವ ಈ 7ನೇ ತಾರೀಕು, ಈ ಸೆಪ್ಟೆಂಬರ್ ತಿಂಗಳು 2025 ಈ ಗ್ರಹಣ ವಿಚಾರ ಫಲಗಳು ರೋಗಸ್ಥಾನದಲ್ಲಿ ರಾಹು ಇರೋದರಿಂದ ವಿರೋಧ ಸ್ಥಾನಕ್ಕೆ ಅದು ಒಂಥರ ಸಹಕಾರ ಕೊಟ್ಟಂಗೆ ಆಗುತ್ತೆ. ನಿಮಗೆ ಲಾಭ ಸ್ಥಾನಕ್ಕೆ ಅಧಿಪತಿಯಾಗಿರುವ ಚಂದ್ರ ಬಂದು ರಾಹು ಜೊತೆಯಲ್ಲಿ 6ನೇ ಮನೆಗೆ ಹೋಗಿ ಸೇರಿಕೊಂಡಿರೋದ್ರಿಂದ ನಿಮಗೆ ಏನಾದರೂ ಒಂದು ಲಾಭ, ಏನಾದರೂ ಒಂದು ಅನುಕೂಲ ಯಾರಿಂದಲೋ ಬರಬೇಕಿತ್ತು, ಬರುತ್ತೆ ಅನ್ನುವ ನಂಬಿಕೆಯಲ್ಲಿದ್ದಾಗ ಇದು ಹೋಗಿ ಬಚ್ಚಿಟ್ಕೊಂಡು ದುರ್ಸ್ಥಾನವಾಗಿರುವ 6ನೇ ಮನೆಯಲ್ಲಿ ಹೋಗಿ ಸೇರಿಕೊಂಡಿರೋದ್ರಿಂದ ನಿಮಗೆ ಈ ಆಕ್ಸೆಸಬಿಲಿಟಿಯನ್ನು ಮಿಸ್ ಮಾಡಿಕೊಳ್ತೀರಿ. ನಿಮಗೆ ಅದು ಸಿಕ್ಕಬೇಕಾಗಿರೋದು ಎಲ್ಲೋ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಇನ್ನೊಂದು ನೋಡಿ, ಬಟ್ಟೆಗಳು ಮನೆಯಲ್ಲಿ ಎಲ್ಲೋ ಒಂದು ಕಡೆ ಇಟ್ಬಿಟ್ಟು ಅದನ್ನೇ ಹುಡುಕ್ತಾ ಇರ್ತೀರಿ. ಏನಾದರೂ ಕೈಯಲ್ಲಿರುವ ವಸ್ತುಗಳು ನಿಮಗೆ ಬರಬೇಕಾಗಿರೋದು ಎಲ್ಲೋ ಹೋಗಿ ಸಿಕ್ಕಾಕೊಂಡ್ಬಿಡುತ್ತೆ. ಅಥವಾ ನಿಮಗೆ ಕಮ್ಯುನಿಕೇಟ್ ಆಗಬೇಕಾಗಿರುವ ಏನಾದರೂ ಒಂದು ಅನುಕೂಲವಾದ ಒಂದು ಸಂಪರ್ಕ ನಿಮಗೆ ಬಂದು ಸೇರಬೇಕಂದ್ರೆ ಮೇಲ್ಸ್ ಆಗಲಿ ಅಥವಾ ಟಪಾಲಾಗಲಿ, ಏನಾದರೂ ಒಂದು ನೀವು ಬರೆದಿಟ್ಟಿರುವ ವಿಚಾರಗಳಾಗಲಿ, ಇದೆಲ್ಲ ಹೋಗಿ ಎಲ್ಲೋ ಬಚ್ಚಿಟ್ಕೊಂಡು ಸೇರ್ಕೊಂಡ್ಬಿಡುತ್ತೆ. ಅಂದರೆ ಏನರ್ಥ, ನಿಮಗೆ ಕೆಲವು ಥಿಂಗ್ಸ್ ಎಲ್ಲ ಮಿಸ್ ಆಗುತ್ತೆ ಅಂತ ಅರ್ಥ. ಲಾಭ ಮಿಸ್ ಆಗುವ ಸಾಧ್ಯತೆ ಇದೆ, ವಿರೋಧವನ್ನು ಬೆಳೆಸುವ ಸಾಧ್ಯತೆ ಇದೆ. ಯಾರ ಹತ್ರನೋ ಮಾತಾಡ್ತೀರಿ, ನಿಮಗೇನೋ ಬರಬೇಕಾಗಿರುತ್ತೆ, ಅವರ ಹತ್ರ ಹೋಗಿ ಕೇಳುವಾಗ ಅವರು ಬೇರೆ ಥರ ಮಾತಾಡ್ತಾರೆ, ನಿಮಗೆ ಎಮೋಷನಲಿ ಇಂಬ್ಯಾಲೆನ್ಸ್ ಆಗಿಬಿಟ್ಟು ಏನಾದರೂ ಕೋಪ ಬರೆಸ್ಕೊಂಡ್ಬಿಡ್ತೀರಿ. ಇದು ಆಗುವುದುಂಟು. ಆಮೇಲೆ ನಿಮಗೆ ಏನಾದರೂ ಸುಖವಾಗಿ ಒಂದು ಸಂಭ್ರಮ, ಒಂದು ಕುತೂಹಲ ಕೊಡುವ ವಿಚಾರಗಳು ಅದೆಲ್ಲ ನೀವು ಕೊಂಡಾಡಬೇಕು ಅಂತಂದರೆ ಅಲ್ಲಿ ಏನಾದರೂ ಒಂದು ಅಡೆತಡೆಗಳು, ತೊಂದರೆಗಳು ಬಂದು ಸ್ವಲ್ಪ ಮುಂದಿಗೆ ತಳ್ಕೊಂಡು ಹೋಗುತ್ತೆ. ಹಾಗಾಗಿ ನಿಮ್ಮ ಒಂದು ಸೆಲೆಬ್ರೇಷನ್ ಆಗಲಿ, ಲಾಭ ವಿಚಾರಗಳಾಗಲಿ, ವಿಶೇಷವಾಗಿ ಆರೋಗ್ಯ ವಿಚಾರಗಳು, ಆರೋಗ್ಯದಲ್ಲಿ ಸಡನ್ನಾಗಿ ನಿಮಗೆ ಎನರ್ಜಿ ಇಂಬ್ಯಾಲೆನ್ಸ್ ಆಗೋದು, ಸಡನ್ನಾಗಿ ಒಂಥರ ಸೋಮಾರಿತನ ಬರೋದು, ಡಲ್ನೆಸ್, ಮರವು, ಇರಿಟೇಷನ್ನು, ಗೊಂದಲಗಳು ಇವುಗಳೆಲ್ಲ ಆಗುವ ವಿಚಾರಗಳುಂಟು. ಇದು ನಿಮಗೆ ಮುಂಚೆನೇ ಗೊತ್ತಿದೆ ನೋಡಿ. ಈಗ ಆವಾಗ ಏನಾದರೂ ಅನಾನುಕೂಲ ಆಗೋದು ಆದರೆ ನೀವು ಈ ಒಂದು ಸುದ್ದಿಯನ್ನು ನಿಮ್ಮ ಕಿವಿಯಲ್ಲಿ ಇಟ್ಟುಕೊಂಡು ಮನಸ್ಸಿನಲ್ಲಿ ಅದನ್ನು ನಿಲ್ಲಿಸಿಕೊಂಡು ಇದ್ದಾಗ ಅದು ನಿಮಗೆ ಟೈಮಿಗೆ ಜ್ಞಾಪಕಕ್ಕೆ ಬಂದು ಅದಲ್ಲ, ಈ ಥರ ಆಗಬಹುದು ಅನ್ನೋದು ನನಗೆ ಮುಂಚೆನೇ ಗೊತ್ತಿದೆ. ಹೇಗೆ ನಾವು ಒಂದು ಪ್ರಯಾಣದಲ್ಲಿ ಟರ್ನಿಂಗ್, ಎಕ್ಸ್ಪೆಕ್ಟೆಡ್ ಟರ್ನಿಂಗ್ ಅಂದರೆ ಒಂದು U-turn ಬೋರ್ಡ್ ಇದೆ, ಆವಾಗ ನಾವು ಗಮನದಿಂದ ಈಸಿಯಾಗಿ ನಾವು U-turn ತಗೋತೀವಿ, ಸೇಫಾಗಿರುತ್ತಲ್ಲ. ಸಡನ್ನಾಗಿ ಒಂದು ಬೋರ್ಡಲ್ಲಿದೆ U-turn ಬಂದುಬಿಟ್ರೆ ಏನು ಮಾಡ್ತೀವಿ ನಾವು, ಸ್ಪೀಡಲ್ಲಿರುವಾಗ ಅಲರ್ಟ್ನೆಸ್ ಸಿಕ್ಕಲ್ಲ. ಅದಕ್ಕೆ ಸೊ ಈ ಒಂದು ಅಲರ್ಟ್ನೆಸ್ ಕೊಡುವ ವಿಚಾರಗಳನ್ನು, ಅವೇರ್ನೆಸ್ ಕೊಡುವ ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ನೀವು ಆರೋಗ್ಯವಾಗಿ
ಲಾಭಕರವಾಗಿ ಸುಖವಾಗಿರಬಹುದು. ಸುಖವಾಗಲಿ, ಜಯವಾಗಲಿ. ವಿಶೇಷವಾಗಿ ತುಲಾರಾಶಿಗೆ ಏನಕ್ಕೆ ವಿಶೇಷ ಇದೆ ಅಂದರೆ, ಪಂಚಮ ಸ್ಥಾನದಲ್ಲಿ ಗ್ರಹ ಚಂದ್ರ, ರಾಹು ಗ್ರಹ ಇಬ್ಬರು ಸೇರಿಕೊಂಡು ರಾಹುವಿಂದ ಗ್ರಹಣ ಚಂದ್ರನಿಗೆ ಹಿಡಿಯುತ್ತೆ. ನಿಮಗೆ ಭಾಳಷ್ಟು ಇಂಪಾರ್ಟೆಂಟ್ ಪ್ಲೇಸ್ ಎರಡು. 5ನೇ ಮನೆ ಅಂದರೆ ಪುತ್ರಸ್ಥಾನ, ಸುಖವನ್ನು ಅನುಭವಿಸುವ ಸ್ಥಾನ. ಅನುಭವ, ಯಾವುದಾದ್ರೂ ಒಂದು ಸುಖ ಇದೆ ಅಂದರೆ ಅನುಭವಕ್ಕೆ ಬರುತ್ತಲ್ಲ, ಅದು ಏನಾದರೂ ಸಂಕಟ ಇದ್ದರೆ ಅದು ಕೂಡ ಅನುಭವಕ್ಕೆ ಬರುತ್ತಲ್ಲ. ಈ ಅನುಭವ ಅನ್ನೋದಕ್ಕೆ ಪಂಚಮ ಸ್ಥಾನವೇ. ಆಮೇಲೆ ಪೂರ್ವ ಪುಣ್ಯ, ಪೂರ್ವಜನ್ಮ ಅಂದರೆ ಹೋದ ವರ್ಷದ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ. ಆಮೇಲೆ ನಿಮ್ಮ ಒಂದು ಆಸೆಗಳೆಲ್ಲ ಮುಚ್ಚಿಟ್ಟಿರುವ ಜಾಗ, ಅದರಲ್ಲಿ ಯಾರಿದ್ದಾರೆ? ಚಂದ್ರ ಯಾರು ನಿಮಗೆ? ದಶಮ ಸ್ಥಾನ, ಕರ್ಮಸ್ಥಾನ. ತುಲಾರಾಶಿಗೆ ಚಂದ್ರ ದಶಮ ಸ್ಥಾನಕ್ಕೆ ಅಧಿಪತಿ. ಸೊ ದಶಮ ಸ್ಥಾನಕ್ಕೆ ಅಧಿಪತಿ, ಕರ್ಮಸ್ಥಾನ, ಉದ್ಯೋಗ ಸ್ಥಾನ, ವರುಮಾನ, ಇನ್ಕಮ್ ಎಲ್ಲ ಕೊಡುವಂತಹ ಒಂದು ಸ್ಥಾನಕ್ಕೆ ಅಧಿಪತಿಯಾಗಿರುವ ಚಂದ್ರ ಪಂಚಮ ಸ್ಥಾನ, ಸುಖಸ್ಥಾನದಲ್ಲಿರೋದು ಎಷ್ಟು ಗೌರವ ಗೊತ್ತಾ? ಎಷ್ಟು ಸೊಗಸು ಗೊತ್ತಾ? ಎಷ್ಟು ಆನಂದ ಗೊತ್ತಾ? ಸೊಗಸಾಗಿ, ಆನಂದವಾಗಿ, ಸುಖವಾಗಿ ನಿಮಗೆ ವರಮಾನ ಮೂಲಗಳೆಲ್ಲ ಬಂದು ಕೈಗೆ ಸಿಗುತ್ತೆ. ಅದನ್ನು ನೀವು ಅನುಭವಿಸ್ತೀರಿ ಅನ್ನುವ ಒಂದು ಫಲ ಉಂಟು. ಚಂದ್ರ ಏನು ಮಾಡ್ತಾನೆ? ಒಳ್ಳೆ ಕಮ್ಯುನಿಕೇಷನ್ ಕೊಡ್ತಾನೆ, ಒಳ್ಳೆಯ ಒಂದು ಜನಗಳ ಸಂಪರ್ಕ ಕೊಡ್ತಾನೆ, ಒಳ್ಳೆಯ ಒಂದು ಉದ್ಯೋಗ ಮತ್ತು ಅಥವಾ ಕೆಲಸ ಮಾಡುವ ಸ್ಥಳದಲ್ಲಿ ಒಳ್ಳೆಯ ಒಂದು ಸಂಭ್ರಮ, ಹಂಗೆ ಫ್ರೆಂಡ್ಲಿಯಾಗಿ ಎಲ್ಲರೂ ಇರ್ತಾರೆ, ಈಸಿಯಾಗಿ ಕೆಲಸ ಆಗುತ್ತೆ. ಅದು ಕೆಲಸ ನಡೆಯೋದೇ ಗೊತ್ತಾಗಲ್ಲ, ಅಷ್ಟು ಈಸಿಯಾಗಿ ಸುಖವಾಗಿ ನಡೆದೋಗ್ಬಿಡುತ್ತೆ. ಈಗ ದಶಮ ಸ್ಥಾನಕ್ಕೆ ಅಧಿಪತಿ ಪಂಚಮದಲ್ಲಿದ್ದರೆ ಇದೆಲ್ಲ ಫಲಾಫಲಗಳು. ಆದರೆ ಏನಾಗಿದೆ, ರಾಹು ಜೊತೆಯಲ್ಲಿ ಇರೋದರಿಂದ ರಾಹು ಏನು ಮಾಡ್ತಾನೆ? ಪೀಡಿಸ್ತಾನೆ, ಚಂದ್ರನನ್ನು ಪೀಡಿಸ್ತಾನೆ. ಈಗ ನಿಮ್ಮ ಉದ್ಯೋಗ ಸ್ಥಾನಕ್ಕೆ ಅಧಿಪತಿ ಮತ್ತು ನೆನಪಿನ ಒಂದು ಕಾರಕ, ಉದ್ಯೋಗ ರೀತಿಯಾಗಿ ವರಮಾನಗಳನ್ನು ಕೊಡುವಂಥ ಸ್ಥಾನಕ್ಕೆ ಅಧಿಪತಿಯನ್ನು ರಾಹು ಅಮುಕ್ತಾ ಇರೋದರಿಂದ ಏನಾಗುತ್ತೆ? ನಿಮ್ಮ ಕೆಲಸಗಾರಿಗಳು ಏನಾದರೂ ಪ್ಲ್ಯಾನಲ್ಲಿ ಇದ್ದರೆ ಇವನು ಅಮುಕ್ಬಿಡ್ತಾನೆ, ಮುಂದೆ ಬಿಡಲ್ಲ. ಏನಾದರೂ ಎರರ್ಸ್ ಬರುತ್ತೆ ಜಾಬಲ್ಲಿ, ಹ್ಯೂಮನ್ ಎರರ್ಸ್ ಆಗ್ಬೋದು, ಸೊ ಯುವರ್ ಹೈಯರ್ ಅಫಿಷಿಯಲ್ ಆಗ್ಬೋದು, ಡೌನ್ಲೈನ್ ಆಗ್ಬೋದು, ಕೊಲೀಗ್ಸ್ ಆಗ್ಬೋದು, ಅಥವಾ ಕಮ್ಯುನಿಕೇಷನ್ ಆಗ್ಬೋದು. ಇದು ಎಲ್ಲವೂ ಏನು ಮಾಡುತ್ತೆ? ಡಿಲೇ ಮಾಡಿಸುತ್ತೆ ಅಥವಾ ರಿವರ್ಸ್ ಮಾಡುತ್ತೆ. ಇವತ್ತಾಗಬೇಕಾಗಿರೋದು ಆಗಲ್ಲ ಅಂತ ಕೆಲವರು ಲೀವ್ ಹಾಕ್ಬಿಟ್ಟೆ ಹೋಗ್ಬಿಡ್ತಾರೆ. ನಿಮಗೆ ಅಂಥ ಒಂದು ಸುಖವಾದ ಅನುಭವವನ್ನು ಅನುಭವಿಸೋಕ್ಕೆ ಬಿಡೋದಿಲ್ಲ. ನೀವು ಇದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಏನಾದರೂ ಕೆಲಸ ಆಗಬೇಕಂದ್ರೆ ಎಡವಟ್ಟಾದರೆ ಏನು ಚಿಂತೆ ಇಲ್ಲ, ನಾಳೆ ಆಗುತ್ತೆ ಅಂತ ತಿಳ್ಕೊಂಬಿಡಿ. ಒಂದು 2-3 ಡೇಸ್ ಹಂಗಿರುತ್ತೆ, ಆಮೇಲೆ ಅನುಕೂಲಕರವಾಗಿ ಎಲ್ಲ ಸರಳವಾಗಿ ಮುಂದೆ ಹೋಗುತ್ತೆ. ಹಾಗಾಗಿ ಈಗ ಸುಖವನ್ನು ಅನುಭವಿಸೋದು. ಇನ್ನೊಂದು, ನಿಮ್ಮ ಮಕ್ಕಳು, ನೀವು ನಿಮ್ಮ ಮಕ್ಕಳ ಜೊತೆಯಲ್ಲಿ ಸಂಪರ್ಕ ಇದೆಯಲ್ಲ, ಎಷ್ಟಿಗೆ ಬೇಕೋ ಅಷ್ಟಿಗೆ. ಜಾಸ್ತಿ ಹತ್ತಿರ ಹೋದರೆ, ಜಾಸ್ತಿ ದೂರ ಹೋದರೆ ಎರಡೂ ಸರಿ ಇಲ್ಲ. ಎಷ್ಟುಗೆ ಕಮ್ಯುನಿಕೇಷನ್ ಮಾಡ್ಕೋಬೇಕು ಅಷ್ಟು ಮಾತ್ರ ಮಾಡ್ಕೊಳ್ಳಿ. ಮಕ್ಕಳಿಗೆ ನಾನು ಬುದ್ಧಿ ಹೇಳ್ತೀನಿ ಅಂತ ಹೇಳಿಬಿಟ್ಟು ಹೋಗ್ಬಿಟ್ಟು ತುಂಬ ಜಾಸ್ತಿ ತೊಂದರೆ ಆಗಬಾರ್ದು. ಅವರು ಸರಿ ಇಲ್ಲ ಅನ್ನೋದನ್ನು ಬೇರೆಯವರಿಗೆ ಹೇಳಬಾರ್ದು. ಸೊ ನಿಮ್ಮ ಕಮೆಂಟ್ಸ್ ಅಬೌಟ್ ಯುವರ್ ಚಿಲ್ಡ್ರನ್, ನೀವೇನಾದರೂ ಮಕ್ಕಳು ಚೆನ್ನಾಗಿದ್ದಾರಾ ಅಂತ ಕೇಳ್ತಾರೆ ನೋಡಿದಾಗ, ಹಾಂ ಚೆನ್ನಾಗಿದ್ದಾರೆ ಅಷ್ಟೆ, ಅದಕ್ಕೆ ಮುಂದೆ ಹೇಳೋಕ್ಕೆ ಹೋಗಬೇಡಿ. ಸೊ ನಮಗೆ ಗೊತ್ತಿಲ್ಲದಂಗೆ ನಮ್ಮ ಮಕ್ಕಳ ಬಗ್ಗೆ, ನಮ್ಮ ಸುಖ ಅನುಭವಗಳ ಬಗ್ಗೆ, ನಮ್ಮ ಸೀಕ್ರೆಟ್ ಬಗ್ಗೆ, ನಿಮ್ಮಲ್ಲಿ ಏನೋ ಸೀಕ್ರೆಟ್ ಇರುತ್ತೆ ರೀ ತುಲಾ ರಾಶಿಯವರೇ, ನಿಮಗೆ ಸೀಕ್ರೆಟ್ಗಳೆಲ್ಲ ಲೈಫಲ್ಲಿ ಜಾಸ್ತಿ ಇರುತ್ತೆ. ಈ ಸಮಯದಲ್ಲಿ ಏನಾಗುತ್ತೆ, ರಾಹು ಚಂದ್ರನ ಜೊತೆಯಲ್ಲಿ ಸೇರಿಕೊಂಡು ನಿಮ್ಮ ಸೀಕ್ರೆಟ್ಗಳೆಲ್ಲ ನಿಮ್ಮ ಬಾಯಿಂದನೇ ಆಚೆ ತೆಗೆಸ್ತಾ ಇದ್ದಾನೆ.
ನೀವಾಗಿ ಯಾವುದೋ ಒಂದು ಮೈಂಡ್ ಸ್ಟೇಟಲ್ಲಿ ನಿಮ್ಮ ರಹಸ್ಯಗಳೆಲ್ಲ ಎಲ್ಲರಿಗೂ ಹಂಚಿಬಿಡ್ತೀರಾ, ಆಮೇಲೆ ನೊಂದ್ಕೊಂಡ್ಬಿಡ್ತೀರಾ. ಸೊ ಕಮ್ಯುನಿಕೇಷನಲ್ಲಿ ತುಂಬ ಅಲರ್ಟ್ ಆಗಿರಿ, ಮೈಂಡ್ಫುಲ್ನೆಸ್ ಇರಲೇಬೇಕು. ಹಾಗಿದ್ದರೆ ನಿಮಗೆ ಆ ಗೌರವ, ಮನಸ್ಸಿನಲ್ಲಿ ನೆಮ್ಮದಿ, ಓಕೆ, ನಿಮ್ಮ ಕೆಲಸಗಳಲ್ಲಿ ಇರುವ ಒಂದು ಗಾಂಭೀರ್ಯ, ಇದೆಲ್ಲ ನೀವು ನಿಲ್ಲಿಸಿಕೊಂಡು ನಡೆಸ್ಕೊಂಡು ಹೋಗ್ಬೋದು. ಜಯವಾಗಲಿ. ನಿಮಗೆ 9ನೇ ಮನೆಯ ಅಧಿಪತಿಯಾದ ಚಂದ್ರ 4ನೇ ಮನೆಯಲ್ಲಿ ಬಂದು ಗ್ರಹಣವನ್ನು ಕಾಣಿಸ್ತಾ ಇದ್ದಾನೆ. 9ನೇ ಮನೆ ಅಂದರೆ ತಂದೆ, ಅದೃಷ್ಟ, ಗುರು ಮತ್ತು ದೈವ, ಇದಕ್ಕೆ ಸಂಬಂಧಪಟ್ಟಿರುವ ಗ್ರಹ ಮತ್ತು ಎಮೋಷನ್ಸ್ಗೆ ಕಾರಕ, ತಾಯಿಗೆ ಕಾರಕ. ಒಂದು ತಾಯಿನ ಸ್ಥಾನವಾಗಿರುವ 4ನೇ ಮನೆಯಲ್ಲಿ ರಾಹು ಜೊತೆಯಲ್ಲಿ ಇದ್ದಾರೆ. 4ನೇ ಮನೆ ಅನ್ನೋದು ಸುಖ, ಎಲ್ಲ ಸುಖಗಳು, ಸೋರ್ಸ್ ಆಫ್ ಕಂಫರ್ಟ್ಸ್ ಅಂತ. ಭೋಜನ ಸುಖ, ವಿದ್ಯಾಸುಖ, ತಾಯಿನ ಸುಖ, ಸುಖವಾದ ವಸ್ತುಗಳ ಕಡೆಯಿಂದ ಬರುವ ಸುಖ, ಈ ಸುಖವನ್ನು ಕೊಡುವಂತಹ ಒಂದು ಸ್ಥಾನದಲ್ಲಿ ಕೂತಿದ್ದಾರೆ. ಆ ಸ್ಥಾನಕ್ಕೆ ಅಧಿಪತಿ ಶನಿ ಭಗವಾನ್ ವಕ್ರಗದಿಯಲ್ಲಿ ಇವಾಗ ಇರೋದು ನಿಮ್ಮೆಲ್ಲರಿಗೂ ಗೊತ್ತುಂಟು. ಅವನು ಪಂಚಮದಲ್ಲಿದ್ದಾನೆ. ಇವಾಗ ಈ ಗ್ರಹಣ ಆಗೋದ್ರಿಂದ ಈ ಅದೃಷ್ಟವಾಗಿ ಕೆಲವು ಅವಕಾಶಗಳು ಬರುತ್ತಲ್ಲ, ಚಾನ್ಸ್ ಸಿಗುತ್ತೆ, ಅವಕಾಶ ಬರುತ್ತೆ, ಒಳ್ಳೆಯ ಸಂದರ್ಭ, ಇವುಗಳೆಲ್ಲ ಸ್ವಲ್ಪ ಮಿಸ್ ಆಗ್ಬೋದು. ಹೋಗಿ ರಾಹು ಅದನ್ನು ಅಮುಕ್ಬಿಟ್ಟು ಸ್ವಲ್ಪ ಕಾಲ ಆ ಅವಕಾಶಗಳೆಲ್ಲ ನಿಮಗೆ ಕೊಡದೆ ನಿಮ್ಮನ್ನು ಕಾಯಿಸ್ತಾನೆ. ಇದು ನೆನಪಲ್ಲಿ ಇರಲಿ. ಈ ಅವಕಾಶಗಳು ಸ್ವಲ್ಪ ಮುಂದಿಗೆ ಹೋಗುತ್ತೆ. ನಿಮಗೆ ತಂದೆಯಿಂದ ಬರಬೇಕಾಗಿರುವ ಏನಾದರೂ ಹಣಕಾಸು ಬರಬೇಕಾದ್ರೆ, ಅಥವಾ ಗುರುಗಳಿಂದ ಸಿಕ್ಕಬೇಕಾಗಿರುವ ಉಪದೇಶಗಳು ಅಥವಾ ಆಶೀರ್ವಾದಗಳು ಆಗಲಿ, ಇವುಗಳೆಲ್ಲವೂ ಸ್ವಲ್ಪ ಡಿಲೇ ಆಗಬಹುದು. ಹಾಗಾಗಿ ಇದನ್ನು ನೀವು ಎಕ್ಸ್ಪೆಕ್ಟ್ ಮಾಡಿ. ಆಮೇಲೆ ದೈವ ಕಟಾಕ್ಷ, ಈಗ ದೇವಸ್ಥಾನಕ್ಕೆ ಹೋಗ್ತೀರಿ, ಏನಾದರೂ ಒಂದು ಸಂಕಟ ಇನ್ ಬಿಟ್ವೀನ್ ಹೋಗೋಕ್ಕೆ ಬರಲಿಕ್ಕೆ ಆ ಥರ ಅಡೆತಡೆಗಳೆಲ್ಲ ಆಗುವಂತಹ ಸಾಧ್ಯತೆ ಉಂಟು. ಸ್ವಲ್ಪ ಹೊತ್ತಲ್ಲಿ ಕಾಯಬೇಕಾಗತ್ತೆ. ಮನಸ್ಸಿನಲ್ಲಿ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಕಾಯ್ತಾ ಇರಿ, ಅರ್ಜೆಂಟ್ ಮಾಡಬೇಡಿ. ಈಗ ಅವಸರ, ಈಗ ಅರ್ಜೆಂಟಾಗಿ ಗಾಬರಿ ಮಾಡ್ಕೊಳ್ಳೋದು, ಅರ್ಜೆಂಟಲ್ಲಿ ಕೆಲಸ ಕಾರ್ಯಗಳು ಮಾಡೋದು, ಇದು ಒಂದು ಭಾವನೆ ಇದೆಯಲ್ಲ ನಿಮ್ಮ ವೃಶ್ಚಿಕ ರಾಶಿಯಲ್ವ. ನೀವು ಓಡಾಡಿಕೊಂಡು ಇರ್ತೀರ, ತುಂಬ ಒಂದು ಅರ್ಜೆಂಟ್ ಕೂಡ ಇರುತ್ತೆ. ಯಾಕೆಂದರೆ ಚಂದ್ರ ನಿಮ್ಮ ವೃಶ್ಚಿಕ ರಾಶಿಯಲ್ಲಿ ನೀಚನಾಗಿರೋದ್ರಿಂದ ಚಂದ್ರ ಏನು ಮಾಡ್ತಾನೆ, ಆ ತಾಳ್ಮೆ, ಆ ಒಂದು ವೆಯ್ಟಿಂಗ್ ಅನ್ನೋದನ್ನು ಸ್ವಲ್ಪ ಮಿಸ್ ಮಾಡಿಸ್ತಾನೆ. ಹಾಗಾಗಿ ನಿಮಗೆ ಅರ್ಜೆಂಟಲ್ಲಿ ಅಥವಾ ಎಲ್ಲವೂ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ನೀವು ಅಂದ್ಕೊಂಡಂಗೆ ಆಗಬೇಕು ಅನ್ನೋ ಒಂದು ಥಾಟ್ ಇರುತ್ತೆ. ಅದು ಇರೋದು ಒಂಥರ ಲೀಡರ್ಶಿಪ್ ಕ್ವಾಲಿಟಿ ನಿಮಗಿರೋದು. ಆದರೆ ಈ ಗ್ರಹಣ ಕಾಲಗಳಲ್ಲಿ ಆ ಒಂದು ಅವಕಾಶಗಳೆಲ್ಲ ಅದು ಸುಖಸ್ಥಾನದಲ್ಲಿ ಲಾಕ್ ಮಾಡಿ ಇಟ್ಟಿರೋದ್ರಿಂದ ನಿಮ್ಮ ಸುಖವನ್ನು ಕೆಡಿಸ್ತಾನೆ. ಅದಕ್ಕೆ ಊಟಕ್ಕೆ ಸ್ವಲ್ಪ ಡಿಲೇ ಆದರೂ ಕೋಪಿಸ್ಕೋಬೇಡಿ. ನಿದ್ದೆ ಸರಿಯಾಗಿ ಬಂದಿಲ್ಲ, ಸೊ ಪ್ಲ್ಯಾನ್ ಮಾಡಿ. ಸೊ ಕೆಲವು ಅಕ್ಸೆಪ್ಟೆನ್ಸ್ ನಿಮ್ಮ ಒಳಗಡೆ ಇಟ್ಕೊಂಡ್ಬಿಟ್ರೆ ಈ ಗ್ರಹಣದಿಂದ ಬರತಕ್ಕಂಥ ಯಾವುದೇ ಅಡೆತಡೆಗಳಾಗಲಿ ಅದೆಲ್ಲ ನೀವು ಈಸಿಯಾಗಿ ದೂರ ಮಾಡಿಕೊಂಡು ಖುಷಿಯಾಗಿ ನೀವು ಮುಂದೆ ಹೋಗ್ಬೋದು. ಎಲ್ಲ ರೀತಿಯಲ್ಲಿ ನಿಮಗೆ ಸುಖವಾದ ಫಲಗಳು ನಡಿಬೇಕಂತ ನಮ್ಮ ವಿಶೇಷವಾದ ಪ್ರಾರ್ಥನೆಗಳು. ನೀವು ಭಾಳ ಒಂದು ಧೈರ್ಯವಾಗಿ, ಧನುರ್ ರಾಶಿ ಅಂದ್ರೇ ಟ್ರಾವೆಲ್, ಗಾಂಭೀರ್ಯ, ಒಂಥರ ಮಾನಸಿಕವಾದ ಒಂದು ಬಲ, ನಿಮ್ಮ ದೇಹದ ಶಕ್ತಿಯ ಮೇಲೆ ಭಾಳಷ್ಟು ಅತಿಯಾದ ಒಂದು ನಂಬಿಕೆ, ನಿಮ್ಮ ಬುದ್ಧಿಯ ಮೇಲೆ ನಿಮಗೆ ಭಾಳಷ್ಟು ಒಂದು ಧೈರ್ಯ, ಇವೆಲ್ಲ ನಿಮಗೆ ಸ್ಪೆಷಲ್ ಕ್ವಾಲಿಟೀಸ್, ಅಪ್ರಿಷಿಯೇಟ್. ಆದರೆ ಈ ಕಾಲ ಇದೆಯಲ್ಲ, ಟೈಮು ಏನು ಮಾಡುತ್ತೆ, ಒಂದು ಕಾಂಬಿನೇಷನ್ ಆಫ್ ಎನರ್ಜಿಯನ್ನು ಆಚೆ ಕಳಿಸ್ತಾ ಇರುತ್ತೆ. ಸೊ ನಾವು ಏನು ಮಾಡ್ತೀವಿ, ಅದನ್ನು ಸ್ವೀಕಾರ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ನಮ್ಮ ಮೆದುಳು, ನಮ್ಮ ಬುದ್ಧಿ, ನಮ್ಮ
ನೆನಪು, ನಮ್ಮ ಒಂದು ಆ್ಯಕ್ಟಿವಿಟೀಸ್ ಇವೆಗಳೆಲ್ಲವೂ ನಮ್ಮ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅನ್ನುವ ಈ ಒಂದು ಇಂಗ್ರೀಡಿಯೆಂಟ್ಸ್ ಎಲ್ಲ ಏನು ಮಾಡುತ್ತೆ, ಎನರ್ಜಿಗೆ ತಕ್ಕಂಗೆ ಅದು ರೆಸ್ಪಾಂಡ್ ಮಾಡ್ತಾ ಇರುತ್ತೆ. ಅದು ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿರುವ ಜೊತೆಯಲ್ಲಿರುವ ಬುದ್ಧಿಗೂ ಗೊತ್ತಾಗಲ್ಲ. ಅದು ಹೆಂಗೆ ಕೆಲಸ ಮಾಡ್ತಾ ಇದೆ ಅನ್ನೋದೇ ಗೊತ್ತಾಗಲ್ಲ. ನಾವು ಮನಸ್ಸಿನಲ್ಲಿ ಯಾವ ಥರ ನೆನಪುಗಳು ಬರುತ್ತೋ ಆ ಒಂದು ನೆನಪುಗಳ ಮೇಲೆ, ನಮ್ಮ ಒಂದು ವಿಷಸ್ ಮೇಲೆ ಕೆಲಸ ಮಾಡ್ತಾ ಇರ್ತೀವಿ. ಯಾಕೆ ಇದನ್ನು ನಾನು ಬಿಡಿಸಿ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಒಂದು ಫೋರ್ಸ್, ನೀವು ಒಂಥರ ಅಗ್ನಿ ಕ್ಷೇತ್ರದಲ್ಲಿ ಹುಟ್ಟಿರೋರು. ಸೊ ಈ ಧನುಸ್ಸು ರಾಶಿಯಲ್ಲಿ ಮೂಲ, ಪೂರ್ವಾಷಾಢ, ಉತ್ತರಾಷಾಢ ಮೊದಲನೇ ಭಾಗ, ಅದೆಲ್ಲ ಅಗ್ನಿ ಕ್ಷೇತ್ರ ಧನುಸ್ಸು ರಾಶಿ ಅಂದರೆ. ಆ ಫೋರ್ಸ್ ಇರುತ್ತೆ ನಿಮ್ಮಲ್ಲಿ, ಹುಮ್ಮಸ್ಸಿರುತ್ತೆ, ಶಕ್ತಿ ಇರುತ್ತೆ, ಆಟೋಮ್ಯಾಟಿಕ್ ಆಗಿ ಡ್ರೈವ್ ಇರುತ್ತೆ. ಈ ಒಂದು ಉದ್ವೇಗ ಇರುವುದರಿಂದ ಈ ಗ್ರಹಣ ಒಂದು ಈ ಥರ ಒಂದು ಸಮಯ, ಒಂದು ಥರ ಒಂದು ವೈಬ್ರೇಷನ್ಸ್ ಎಲ್ಲ ನಮ್ಮಲ್ಲಿ ಕಲಿಸ್ತಾ ಇರೋದರಿಂದ ಅದನ್ನು ನಮ್ಮ ಮೆದುಳು, ನಮ್ಮ ಬುದ್ಧಿ, ಮನಸ್ಸು ತಗೊಂಡು ಹೇಗೆ ಒಂದು ರೆಸ್ಪಾಂಡ್ ಮಾಡುತ್ತೋ ಅದು ನಮಗೆ ಗೊತ್ತಾಗಲ್ಲ. ಅದರಲ್ಲಿ ನೀವು ಗಮನ ಕೊಟ್ಟರೆ, ನೀವು ಒಂದು ಆರಾಮಾಗಿ ಮನೆ ಒಳಗಡೆ ಕೂತು ಗ್ರಹಣ ಆಚರಣೆ ಮಾಡಿಕೊಂಡು, ಗ್ರಹಣದಲ್ಲಿ ಏನೇನು ಮಾಡಬೇಕು, ಪಾಲಿಸ್ಕೊಂಡು ಹೋಗಬೇಕು, ಅದೆಲ್ಲ ಸರಿಯಾಗಿ ನಡೆಸ್ಕೊಂಡು ಹೋದರೆ ನಿಮಗೆ ಒಂಥರ ರಿಲ್ಯಾಕ್ಸೇಷನ್ ಸಿಗುತ್ತೆ. ಮನಸ್ಸಿನಲ್ಲಿ ಒಂದು ನಿರಾಳವಾದ ತನ, ಒಂದು ಪೀಸ್, ಆ ಒಂದು ಶಾಂತಿಯ ಒಂದು ಅನುಭವ ನಿಮಗೆ ಸಿಕ್ಕಬೇಕು. ಅದಕ್ಕೆ ಟ್ರೈ ಮಾಡಿ. ಸೊ ನಿಮಗೆ 3ನೇ ಮನೆಯಲ್ಲಿ ರಾಹು ಇರೋದು, ಅದು ಅಷ್ಟಮ ಸ್ಥಾನಕ್ಕೆ ಅಧಿಪತಿಯಾಗಿರುವ ಗಂಡಾಂತರಗಳನ್ನು, ಕಷ್ಟಗಳನ್ನು ಕೊಡುವ ಗ್ರಹವಾಗಿರುವ ಚಂದ್ರ ರಾಹು ಜೊತೆಯಲ್ಲಿ 3ನೇ ಮನೆಯಲ್ಲಿ ಇರೋದು ವಿಶೇಷ. ನಿಮಗೆ ಗೆಲುವು, ಏನು ರಿಲ್ಯಾಕ್ಸ್ ಆಗಿರ್ಬೋದು. ಗ್ರಹಣ ರೀತಿಯಾಗಿ ನಿಮಗೆ ಅಂಥದ್ದು ಏನು ತೊಂದರೆಗಳಿಲ್ಲ, ನೀವು ಅದರಿಂದ ತಪ್ಪಿಸ್ಕೊಂಡಿದ್ದೀರಿ. ಸೊ ಗ್ರಹಣ ವಿಚಾರ ನಿಮಗೆ ಪಾಸಿಟಿವ್ ಆಗಿದೆ. ನಿಮ್ಗೆ ಯಾರೆಲ್ಲ ಕಷ್ಟಗಳು ಕೊಡಬೇಕು ಅಂತಿರ್ತಾರೋ ಅವರು ಹೋಗಿ ಎಲ್ಲೋ ಲಾಕ್ ಆಗಿಬಿಡ್ತಾರೆ. ನಿಮಗೆ ಯಾರೆಲ್ಲ ಏನಾದರೂ ತೊಂದರೆಗಳು ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿಟ್ಕೊಂಡಿರ್ತಾರೋ, ಅಥವಾ ಏನಾದರೂ ಅಡೆತಡೆಗಳು ಕೊಡಬೇಕು ಅಂತ ಅಂದ್ಕೊಂಡಿರೋರು, ಅವರು ಎಲ್ಲರೂ ಲಾಕ್ ಆಗಿಬಿಡ್ತಾರೆ. ನಿಮಗೆ ತೊಂದರೆಗಳು ಕೊಡುವುದಿಲ್ಲ. ಸೊ ನೀವು ರಿಲ್ಯಾಕ್ಸ್ ಆಗಿರಬಹುದು. ಹಾಗಾಗಿ ನಿಮ್ಮ ಆ್ಯಕ್ಟಿವಿಟೀಸ್ ಗಾಂಭೀರ್ಯವಾಗಿ ಮಾಡ್ತಾ ಬನ್ನಿ. ಆದರೆ ಗ್ರಹಣ ಸಮಯದಲ್ಲಿ ಆಚರಣೆ ಬೇಕೇ ಬೇಕು. ಆವಾಗಲೇ ಆ ಒಂದು ಸಂತೋಷ ನಿಮಗೆ ಸಿಗುತ್ತೆ. ರಾತ್ರಿ ಸ್ವಲ್ಪ ನಿದ್ದೆ ಮಾಡಿ ಬೇಗ, ಮತ್ತು ಊಟವನ್ನು ಸರಿಯಾದ ಸಮಯದಲ್ಲಿ, ಗ್ರಹಣ ಕಾಲದಲ್ಲಿ ಸಂಜೆ 6 ಗಂಟೆ ಒಳಗಡೆ ಊಟ ಮಾಡಿ. ಇದರಿಂದ ನಿಮಗೆ ಗ್ರಹಣ ಆದ ನಂತರ ನಿಮಗೆ ಬೇಗ 2:30 ಆದಮೇಲೆ ಕೂಡಲೇ ನೀವು ಸ್ನಾನ ಮಾಡ್ಕೊಂಬಿಡಿ. ಇಂಥ ಆಚರಣೆಗಳನ್ನ ಮಾಡ್ಕೊಂಬಿಟ್ರೆ ಭಾಳಷ್ಟು ಇನ್ನೂ ಹೆಚ್ಚಿಗೆ ನಿಮ್ಮ ಶಕ್ತಿಗಳಿಂದ ಲಾಭ, ಯಶಸ್ಸು, ನೆಮ್ಮದಿಯನ್ನು, ಜಯವನ್ನು ಪಡೆಯಬಹುದು. ಶುಭವಾಗಲಿ. ನಿಮ್ಮ 2ನೇ ಮನೆಯಾದ ಕುಂಭರಾಶಿನಲ್ಲಿ ಚಂದ್ರ ಮತ್ತು ರಾಹುವಿನ ಸಂಪರ್ಕ ಗ್ರಹಣ ಸಂಭವಿಸುತ್ತಾ ಇದೆ. 2ನೇ ಮನೆ ಅಂದ ಕೂಡಲೇ ಕುಟುಂಬ ಸ್ಥಾನ, ಧನಸ್ಥಾನ, ವಾಕ್ಸ್ಥಾನ, ವಿದ್ಯಾಬಲಸ್ಥಾನ, ಕಣ್ಣಿನ ನೇತ್ರದ ದೃಷ್ಟಿ ಸ್ಥಾನ. ಇಷ್ಟು ವಿಚಾರಗಳಿಗೆ ಒಳ್ಳೆಯ ಒಂದು ಫಲವನ್ನು ಕೊಡುವಂತಹ ಆ ಸ್ಥಾನದಲ್ಲಿ ರಾಹು, ಧನಸ್ಥಾನ, ಕುಟುಂಬಸ್ಥಾನ ಅಂದ ಕೂಡಲೇ ರಾಹು ಅಂದರೆ ಅಲ್ಲಿ ಸ್ವಲ್ಪ ದೋಷ ಆಪರೇಟ್ ಆಗುತ್ತೆ. ಹಣಕಾಸು ಬರೋದು ಸ್ವಲ್ಪ ಹಡಲ್ಸ್, ಆಬ್ಸ್ಟಕಲ್ಸ್, ಅಡೆತಡೆಗಳು ಬರಬಹುದು. ಇದರಲ್ಲಿ ಚಂದ್ರ ನಿಮ್ಮ 7ನೇ ಮನೆ ವಿವಾಹ ಮತ್ತು ಹೆಂಡತಿ ಅಥವಾ ಗಂಡನ ಸ್ಥಾನಕ್ಕೆ, ಒಡಂಬಡಿಕೆ ಸ್ಥಾನಕ್ಕೆ ಅಧಿಪತಿಯಾಗಿರುವ ಚಂದ್ರ 2ನೇ ಮನೆಯಲ್ಲಿ ಕೂತ್ಕೊಂಡು ರಾಹುವಿಂದ ಅಡೆತಡೆಗಳಿಗೆ ಆಳಾಗಿದ್ದಾನೆ ಅಂದರೆ, ಸೊ ನಿಮಗೆ ಯಾರಾದರೂ ಒಡಂಬಡಿಕೆ ಒಳ್ಳೆಯ ರೀತಿಯಲ್ಲಿ ಮಾಡ್ಕೋಬೇಕು, ಅಥವಾ ಏನಾದರೂ ಒಳ್ಳೆಯ
ವಿಚಾರಗಳನ್ನು ನಿಮಗೆ ತಲುಪಬೇಕು ಅನ್ನುವ ಒಂದು ಪ್ರಯತ್ನದಲ್ಲಿ ಇರುವವರು ರಾಹು ಕಡೆಯಿಂದ ಡಿಸ್ಟರ್ಬ್ ಆಗ್ತಾರೆ, ಸ್ಟಾಪ್ ಆಗುತ್ತೆ, ಡಿಲೇ ಆಗುತ್ತೆ. ಹಣಕಾಸು ವಿಚಾರ, ಫ್ಯಾಮಿಲಿ ರಿಲೇಷನ್ಶಿಪ್ ವಿಚಾರ, ನಿಮ್ಮ ಕಮ್ಯುನಿಕೇಷನ್ ವಿಚಾರ, ನಿಮ್ಮ ಕಣ್ಣಿನ ದೃಷ್ಟಿ ಅಥವಾ ಎಲ್ಲ ವಿಚಾರಗಳನ್ನು ಒಂದೇ ಕಡೆ ಇಟ್ಟುಕೊಂಡು ಒಂದೇ ರೀತಿಯಲ್ಲಿ ನೋಡುವ ನೋಟ, ಅಥವಾ ತುಂಬ ಮೊಬೈಲ್ ನೋಡೋದಾಗಲಿ, ಎಲೆಕ್ಟ್ರಾನಿಕ್ ಉಪಕರಣಗಳ ಜೊತೆ ಪಳಗೋದು ನೋಡ್ಕೊಂಡಿರೋದಾಗಲಿ, ಇವುಗಳೆಲ್ಲದರಲ್ಲೂ ನೀವು ಮೈಂಡ್ಫುಲ್ನೆಸ್ ಇಟ್ಕೋಬೇಕು, ಒಂದು ಅಲರ್ಟ್ನೆಸ್ ಇಟ್ಕೊಳ್ಳಿ. ಸೊ ಮೈಂಡ್ಫುಲ್ನೆಸ್, ಅವೇರ್ನೆಸ್ ಇವುಗಳೆಲ್ಲ ನಿಮಗೆ ಬಂದುಬಿಟ್ರೆ ಈ ಅಡೆತಡೆಗಳೆಲ್ಲ ಸ್ವಲ್ಪ ಕಡಿಮೆ ಮಾಡಿಕೊಂಡು ಹೋಗ್ಬೋದು. ಭಾಳಷ್ಟು ಶ್ರೇಷ್ಠವಾದ ಒಳ್ಳೆಯ ಫಲಗಳನ್ನು ಕಾಣಬಹುದು. ನಿಮಗೆ ಗುರು ಅನ್ನುವ ಗ್ರಹ ಮಿಥುನ ರಾಶಿಯಿಂದ ಇವಾಗ ಆ ಒಂದು ಕುಂಭರಾಶಿಯನ್ನು ದೃಷ್ಟಿ ನಿಮ್ಮ ಕುಟುಂಬ ಸ್ಥಾನವನ್ನು ನೋಡ್ತಾ ಇರೋದರಿಂದ ಯಾವುದೇ ಅಡೆತಡೆಗಳು ಬಂದರೂ ಕೂಡ ನೀವು ಕೊನೆಯಲ್ಲಿ ಅದು ಒಂದು ರಿಲ್ಯಾಕ್ಸ್ ಆಗಿ ಈಸಿಯಾಗಿ ಸಾಲ್ವ್ ಆಗುತ್ತಲ್ಲ, ಅದು ನಿಮಗೆ ಒಂಥರ ಬೂಸ್ಟ್ ಕೊಡಿದಂಗೆ, ಒಂಥರ ವಿಟಮಿನ್ ತೊಗೊಂಡಂಗೆ. ಸೊ ಒಂದು ಬಲ, ಒಂದು ಸಪೋರ್ಟ್ ಯಾವಾಗಲೂ ನಿಮಗೆ ಇರುತ್ತೆ. ಅದು ಇನ್ವಿಸಿಬಲ್ ಆಗಿರುತ್ತೆ ಆ ಸಪೋರ್ಟು, ಡಿವೈನ್ ಸಪೋರ್ಟು, ಕಾಸ್ಮಿಕ್ ಸಪೋರ್ಟ್. ಅದರಿಂದ ನೀವು ನೆಮ್ಮದಿಯಾಗಿರ್ಬೋದು. ಎಲ್ಲ ರೀತಿಯಾದ ಒಳ್ಳೆಯ ಒಂದು ಫಲಪ್ರಾಪ್ತಿ ನಿಮಗೆ ಸಿಕ್ಕಲಿ. ಶುಭಾಶಯಗಳು. ನೋಡಿ, ನಿಮಗೆಲ್ಲರಿಗೂ ಗೊತ್ತಿರೋದೆ, ಕುಂಭರಾಶಿ ಅಂದುಕೊಳ್ಳೆ ಒಂಥರ ಅಲರ್ಟ್ನೆಸ್, ಅವೇರ್ನೆಸ್, ಮೈಂಡ್ಫುಲ್ನೆಸ್, ಎಚ್ಚರಿಕೆ, ಮುನ್ನೆಚ್ಚರಿಕೆ. ಎಲ್ಲರಿಗೂ ಬುದ್ಧಿಯನ್ನು ಸಪ್ಲೈ ಮಾಡ್ಬೋದು, ಎಲ್ಲರಿಗೂ ನಿಮ್ಮ ಐಡಿಯಾಸನ್ನು ಕೊಡ್ಬೋದು. ಅಷ್ಟು ಶಾರ್ಪ್ ಇದ್ದೀರಿ. ಒಳ್ಳೆಯ ಜ್ಞಾಪಕ ಶಕ್ತಿ, ಮೆಮರಿ, ಆಕ್ಸೆಸ್ ಆ್ಯಂಡ್ ಡೆಲಿವರಿ ತುಂಬ ಸ್ಪೀಡು, ಇದೆಲ್ಲ ನಿಮ್ಮದೇ. ಈ ನಂಬರ್ಸು, ಮ್ಯಾಥಮೆಟಿಕ್ಸ್ ಇದೆಲ್ಲ ನಿಮಗೆ ಈಸಿ. ಇಷ್ಟೊಂದು ಒಳ್ಳೆಯ ಒಂದು ಟ್ಯಾಲೆಂಟೆಲ್ಲ ಸ್ಕಿಲ್ ಫುಲ್ಲಾಗಿರುವ ನಿಮಗೆ ರಾಹು ಬಂದು ಜನ್ಮರಾಶಿಯಲ್ಲಿ ಕೂತ್ಕೊಂಡು ನಿಮ್ಮಿಂದ ವಿರೋಧ ಸ್ಥಾನಕ್ಕೆ ಅಧಿಪತಿಯಾಗಿರುವ ಚಂದ್ರ ರೋಗಸ್ಥಾನ, ಋಣಸ್ಥಾನ, ಸಾಲಬಾಧೆ, ಆಮೇಲೆ ಈ ಕಾಯಿಲೆಗಳಿಗೆ ಸಂಬಂಧಪಟ್ಟಿರೋನು ಬಂದು ಕುಂದುಕೊಂಡಿದ್ದಾನೆ ನಿಮ್ಮ ಜೊತೆ. ರಾಹು ನಿಮ್ಮ ಜೊತೆ ಬಂದ ಕೂಡಲೇ ನಿಮಗೆ ಒಂಥರ ಡಲ್ನೆಸ್ಸು ಅಥವಾ ನಿಮ್ಮ ಥಾಟ್ ಫ್ರೀಕ್ವೆನ್ಸಿ ಬೇರೆ ರೀತಿಯಲ್ಲಿ ಥಿಂಕ್ ಮಾಡೋಕ್ಕೆ ಶುರು ಮಾಡಿದ್ರಿ. ರಾಹು ಜನ್ಮರಾಶಿನಲ್ಲಿ ಬಂದರೆ ಏನಾಗುತ್ತೆ ಅಂದರೆ ತುಂಬ ಅಡ್ವಾನ್ಸ್ಡ್ ಥಾಟ್, ಏನೇನೋ ಪ್ಲ್ಯಾನ್ ಬರುತ್ತೆ, ದೊಡ್ಡ ದೊಡ್ಡ ಪ್ಲ್ಯಾನ್ ಬರುತ್ತೆ, ಇಲ್ಲ ದೊಡ್ಡದಾಗಿ ಮಾಡಬೇಕಂತ ಆಸೆ ಬರುತ್ತೆ, ಅದೆಲ್ಲ ಹುಟ್ಟಿಸಿದ್ದಾನೆ. ಇನ್ನೊಂದು, ನಿಮಗೆ ಕೆಲವು ಫೆಸಿಲಿಟೀಸ್, ಇನ್ಸ್ಟ್ರುಮೆಂಟಲ್ ಫೆಸಿಲಿಟಿ, ಎನ್ವೈರ್ಮೆಂಟಲ್ ಫೆಸಿಲಿಟೀಸ್ ಎಲ್ಲ ನಿಮ್ಮಲ್ಲಿ ಬಂದು ಸೇರಿಕೊಂಡಿದೆ. ಭಾಳಷ್ಟು ಉಪಕರಣಗಳೆಲ್ಲ ನೀವು ಹೊಸದಾಗಿ ಪರ್ಚೇಸ್ ಮಾಡಿ ಉಪಯೋಗಿಸ್ತಾ ಇದ್ದೀರಿ. ಆದರೆ ಜನ್ಮಸ್ಥಾನ ಅದು ಎಲ್ಲವೂ ನಿಮಗೆ ಎಲ್ಲ ಯೂಸ್ ಮಾಡಿದ್ರು, ಎಲ್ಲ ಒಂದು ಇನ್ಸ್ಟ್ರುಮೆಂಟಲ್ ಬೆನಿಫಿಷಿಯಲ್ ಎಫೆಕ್ಟ್ ಎಲ್ಲ ಎಂಜಾಯ್ ಮಾಡಿದ್ರೂ ಕೂಡ ನಿಮಗೆ ಒಂಥರ ಅಸಮಾಧಾನ, ರೆಸ್ಟ್ಲೆಸ್ನೆಸ್ಸು, ಮನಸ್ಸಿನಲ್ಲಿ ನೆಮ್ಮದಿ ಇಲ್ಲ, ಒಂಥರ ಜನಗಳಿಂದ ಒಂದು ಸಂತೋಷ ಇಲ್ಲ. ಯಾಕಂದರೆ 7ನೇ ಮನೆಯಲ್ಲಿ ಕೇತು. ಫ್ಯಾಮಿಲಿ ಲೈಫ್, ಅದು ವಿತ್ ಯುವರ್ ಲವರ್ ಅಥವಾ ವಿತ್ ಯುವರ್ ವೈಫ್ ಆರ್ ಹಸ್ಬೆಂಡ್, ನಿಮ್ಮ ಗರ್ಲ್ ಫ್ರೆಂಡ್ ಆಗಲಿ, ಬಾಯ್ ಫ್ರೆಂಡ್ಸ್ ಆಗಲಿ, ನೀವು ಯಾರ ಮೇಲೆ ಪ್ರೀತಿ ವಾತ್ಸಲ್ಯವನ್ನು ಜಾಸ್ತಿ ಇಟ್ಕೊಂಡಿರ್ತೀರೋ ಅವರೇ ಆಗಿರಲಿ, ನಿಮ್ಮ ನಂಬಿಕೆಸ್ತರು ಯಾರೇ ಆಗಿರಲಿ, ಅವರುಗಳ ಕಡೆಯಿಂದ ನಿಮಗೆ ನೀವು ಅಂದ್ಕೊಂಡಂಗೆ ಯಾವುದು ಒಳ್ಳೆಯ ಒಂದು ಫಲಪ್ರಾಪ್ತಿ, ಒಳ್ಳೆಯ ಒಂದು ಅನುಕೂಲಗಳು ಸಿಕ್ಕಕ್ಕೆ ತುಂಬ ಡಿಲೇ ಆಗುತ್ತೆ ಅಥವಾ ಎಡವಟ್ ಆಗುತ್ತೆ, ಮಿಸ್ ಆಗುತ್ತೆ. ನಿಮಗೆ ಆಸೆ ದುರಾಸೆ ಆಗಬಹುದು, ನಿರಾಸೆ ಆಗಬಹುದು. ಹಾಗಾಗಿ ತುಂಬ ಒಂದು ವಿಚಾರದ ಮೇಲೆ ಅಟ್ಯಾಚ್ಮೆಂಟ್ ಆಗಲಿ ಅಥವಾ ತುಂಬ ನಾನು ಇದನ್ನು ನಂಬಿದ್ದೀನಿ ಅನ್ನೋದಾಗಲಿ ಆ ಥರ ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ಯಾವತ್ತೇ ಆದರೂ ಕೂಡ ಒಂದು ಸಮಯದಲ್ಲಿ ಈ ರಿಲೇಷನ್ಶಿಪ್ ವಿಚಾರದಲ್ಲಿ ತೊಂದರೆಗಳನ್ನು ಉಂಟು ಮಾಡುತ್ತಾನೆ ರಾಹು. ಅದು ರಾಹುವಿನ ಸ್ವಭಾವ, ಸರ್ಪಗ್ರಹ, ವಿಷಗ್ರಹ. ಹಾಗಾಗಿ
ನೀವು ನಿಮ್ಮ ಪರ್ಸನಲ್ ವಿಚಾರಗಳು, ಈವನ್ ಸೆಲ್ಫ್ ಕೇರೆಲ್ಲ ಕಡಿಮೆ ಆಗಿರುತ್ತೆ. ಫಸ್ಟ್ ನೀವು ಸರಿಯಾಗಿ ಟೈಮಿಗೆ ಊಟ ಮಾಡಿ, ಸರಿಯಾದಷ್ಟು ಊಟ ಮಾಡಿ. ಊಟದಲ್ಲಿ ಒಂದು ಅವೇರ್ನೆಸ್ ಇಟ್ಕೊಳ್ಳಿ, ಯಾವುದು ನಿಮಗೆ ಸೇರುವಂಥದ್ದು, ಸೇರದೇ ಇರೋದು, ಯಾವುದು ನಿಮಗೆ ಕೂಡಿ ಬರುವಂಥದ್ದು, ಸೂಕ್ತವಾದದ್ದು ಅದು ಅಂಥ ಒಂದು ಅವೇರ್ನೆಸ್ ಬೇಕು. ಇನ್ನೊಂದು, ನಿಮ್ಮ ಕಮ್ಯುನಿಕೇಷನ್ ಎಷ್ಟು ಮಾತಾಡಬೇಕು, ಯಾರ ಹತ್ರ ಎಷ್ಟು ಹೇಗಿರಬೇಕು ಅನ್ನೋದನ್ನು ನೀವು ನಿಖರವಾಗಿ ತಿಳ್ಕೊಳ್ಳಿ, ಪಾಲಿಸ್ಕೊಂಡು ಹೋಗಿ. ಈ ಒಂದು ಸೆಲ್ಫ್ ಅವೇರ್ನೆಸ್ ಇದ್ಬಿಟ್ರೆ ನೀವು ರಾಹುವಿನ ಮತ್ತು ಈ ಗ್ರಹಣ ರೀತಿಯಾದ ಒಂದು ಇಂಪ್ಯಾಕ್ಟ್ಗಳಿಂದ ಬರುವ ತೊಂದರೆಗಳಿಂದ ನೀವು ದೂರ ಮಾಡ್ಕೋಬೋದು. ರಿಲ್ಯಾಕ್ಸ್ ಆಗಿರಿ, ಸರಿಯಾಗಿ ನಿದ್ದೆ ಮಾಡಿ, ಟೈಮಿಗೆ ಊಟ ಮಾಡಿ, ಕೆಲಸ ತಾನಾಗಿ ಆಗುತ್ತೆ. ಜೊತೆಯಲ್ಲಿ ಒಂದು ಭಾಳಷ್ಟು ಇಂಪಾರ್ಟೆಂಟಾಗಿ ಬೇಕಾಗಿರೋದು ನಿಮಗೆ ದೈವ ಸಂಪರ್ಕ. ಈ ರಾಗು ಸಂಪರ್ಕದಲ್ಲಿದ್ದೀರಾ. ಸಮ್ಟೈಮ್ಸ್ ಈಗ ರೆಗ್ಯುಲರಾಗಿ ಪೂಜೆ ಮಾಡ್ತಾಯಿದ್ರಿ, ದೇವಸ್ಥಾನಕ್ಕೆ ಹೋಗ್ತಾಯಿದ್ರಿ, ಏನೋ ಒಂದು ಶ್ಲೋಕಗಳು ಹೇಳ್ತಾಯಿದ್ರಿ, ಜಪ ಮಾಡ್ತಾಯಿದ್ರಿ, ಮೆಡಿಟೇಷನ್ ಮಾಡ್ತಾಯಿದ್ರಿ, ಸಡನ್ನಾಗಿ ಎಲ್ಲ ಮಿಸ್ ಆಗ್ಬಿಟ್ಟಿದೆಯಲ್ಲ. ಅದೇನು ಅದು ದೇವಸ್ಥಾನ ಹೋಗೋಕ್ಕೆ ಟೈಮ್ ಸಿಗ್ತಾಯಿಲ್ಲ, ಒಂದು ಮೆಡಿಟೇಷನ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ ಅಂದರೆ ಗಾಡ್ಸ್ ಕನೆಕ್ಟಿವಿಟಿ ಇದೆಯಲ್ಲ, ಭಗವಂತನ ಒಂದು ಸಂಪರ್ಕವನ್ನು ಈ ರಾಹು ಕಟ್ ಮಾಡ್ತಾನೆ. ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಡೈಲಿ ಆ ಪ್ರಾಕ್ಟೀಸಸ್, ಸ್ಪಿರಿಚುವಲ್ ಪ್ರಾಕ್ಟೀಸ್, ಒಂದು ನಿತ್ಯ ಅನುಷ್ಠಾನಗಳನ್ನು ಬಿಡಬಾರದು. ಇದು ಒಂದು ಇದ್ದರೆ ನಿಮ್ಮಲ್ಲಿ ಯಾವಾಗಲೂ ಸಂತೋಷ ನೆಲೆಯಾಗಿರುತ್ತೆ. ಜಯವಾಗಲಿ. ರಾಶಿಗಳಲ್ಲಿ ಒಂಥರ ಮಾಸ್ಟರ್ ರಾಶಿ, ಮಾಸ್ಟರ್ ಎಲ್ಲ ರೀತಿಯಲ್ಲೂ ಮಾಸ್ಟರ್ ರಾಶಿ ಅಂದರೆ ತುಂಬ ಎಫಿಷಿಯನ್ಸಿ ಇರುವ ರಾಶಿ ಅಂದರೆ ಮೀನರಾಶಿ. ಎಲ್ಲ ವಿಚಾರಗಳಲ್ಲೂ ಪ್ರೀತಿ, ಪ್ರೇಮ, ಸಹಕಾರ ಕೊಡೋದು, ಎಲ್ಲರನ್ನು ಸರಿಯಾಗಿ ಭಾವಿಸೋದು, ಭಾವನೆಗಳಲ್ಲಿ ಒಂದು ಶಿಸ್ತು, ಭಾವನೆಗಳಲ್ಲಿ ಒಂದು ಯಮನಿಯಮ, ಯಾರಿಗೂ ತೊಂದರೆಗಳಿಲ್ಲದೆ ನಾವು ಎಲ್ಲರಿಗೂ ಅನುಕೂಲಕರವಾದ ಕೆಲಸಗಳನ್ನು ಮಾಡಿಕೊಂಡು ಜೀವನ ನಡೆಸಬೇಕು ಅನ್ನುವ ಒಂದು ಥಾಟ್ ಇದೆಯಲ್ಲ ನಿಮ್ಮಲ್ಲಿ. ಹ್ಯಾಟ್ಸ್ ಆಫ್ ನಿಮಗೆ. ನಿಮಗೆ ಈ ಕಾಲದಲ್ಲಿ ನೋಡಿ, ಆಲ್ರೆಡಿ ಜನ್ಮ ಶನಿ ಸಾಡೆ ಸಾತಿ ಪೀಡಿಸ್ತಾ ಇದೆ. ಪರವಾಗಿಲ್ಲ, ಇರಲಿ, ಅದು ಏನು ದೊಡ್ಡದಾಗಿ ತೊಂದರೆ ಇಲ್ಲ. ಜೊತೆಯಲ್ಲಿ ರಾಹು ಕೇತುಗಳ ಒಂದು ತೊಂದರೆಗಳು ಇತ್ತು. ಈಗ ಏನಾಗಿದೆ, ಕೇತು 6ನೇ ಮನೆಗೆ ಹೋದರು, ರಾಹು 12ನೇ ಮನೆಗೆ ಬಂದರು. ಇವಾಗ ನಿಮಗೆ ರಾಹು ಕೇತುಗಳಿಂದ ಬಿಡುಗಡೆ. ಇದನ್ನೇ ನೀವು ಸೆಲೆಬ್ರೇಟ್ ಮಾಡಬೇಕು. ಯಾಕಂದರೆ ರಾಹು ಕೇತುಗಳು ನಿಮ್ಮನ್ನು 3 ವರ್ಷಗಳಿಂದ ಪೀಡಿಸ್ತಾ ಇತ್ತು. ಜೊತೆಯಲ್ಲಿ ಕಳೆದ 3 ವರ್ಷಗಳಿಂದ ಸಾಡೆ ಸತ್ತಿನ ಶುರುವಾಯ್ತಲ್ಲ, ಈ ರಾಹು ಕೇತು ತೊಂದರೆ, ಜೊತೆಯಲ್ಲಿ ಸಾಡೆ ಸಾತಿ ತೊಂದರೆ, ನಿಮಗೆ ನಿದ್ದೆನೇ ಇರಲಿಲ್ಲ, ಸುಖ ಇರಲಿಲ್ಲ, ನೆಮ್ಮದಿ ಇರಲಿಲ್ಲ, ಬರೀ ಅಡೆತಡೆಗಳು, ಡಿಲೇ, ಒಂಥರ ಅವಮಾನಗಳು ಕೂಡ ಬಂದಿತ್ತು. ಆದರೆ ನಿಮ್ಮಲ್ಲಿರುವ ಒಂದು ಶಿಸ್ತು ಏನಪ್ಪ ಅಂದರೆ, ಈ ದೈವ ನಂಬಿಕೆಯನ್ನು ಬಿಡುವುದಿಲ್ಲ. ಇನ್ನೊಂದು, ಭಾಳಷ್ಟು ಪಾಸಿಟಿವ್ ಆಗಿ ನೀವು ಥಿಂಕ್ ಮಾಡುವ ಒಂದು ಭಾವನೆ ನಿಮ್ಮ ಒಳಗಡೆ ಇದೆ. ದೇವರನ್ನು ಯಾವಾಗಲೂ ಸಂಪರ್ಕದಲ್ಲಿ ಇಟ್ಟುಕೊಂಡೇ ಇರಬೇಕು ಅನ್ನೋ ಒಂದು ಶಿಸ್ತು ನಿಮ್ಮಲ್ಲಿರೋದ್ರಿಂದ ಏನಾಗಿದೆ, ಯಾವುದೋ ಒಂದು ನಂಬಿಕೆ, ಯಾವುದೋ ಒಂದು ದೇವರು, ಯಾವುದೋ ಒಂದು ಗುರು ಹಿರಿಯರು, ಒಂದು ಸಂಪರ್ಕ, ಆ ಸಂಪರ್ಕದಲ್ಲೇ ನೀವು ಇರೋದರಿಂದ ಇಷ್ಟೆಲ್ಲ ತೊಂದರೆಗಳೆಲ್ಲ ಬಂದಿತ್ತಲ್ಲ, ಅವುಗಳೆಲ್ಲ ಕಡಿಮೆಯಾಗಿ ಯಾವುದೋ ಒಂದು ಸಣ್ಣಪಟ್ಟ ತೊಂದರೆಗಳನ್ನು ಕೊಟ್ಟು ಹೊಟ್ಟೋಗಿದೆ. ನೀವು ಅದರಿಂದ ತಪ್ಪಿಸ್ಕೊಂಡಿದ್ದೀರಿ. ನೀವು ಕಳೆದು ಬಂದಿರುವ ಒಂದು ದಾರಿಯನ್ನು ತಿರುಗಿ ನೀವು ನೋಡಕ್ಕೆ ಹೋದರೆ ನಿಮಗೆ ಇವಾಗ ಗಾಬರಿ ಆಗುತ್ತೆ. ನೀವು ಸುಧಾರಿಸ್ಕೊಳ್ತಾ ಇದ್ದೀರಿ. ಈ ಸುಧಾರಿಸ್ಕೊಳ್ತಾ ಇರುವ ಈ ಸಮಯದಲ್ಲಿ ಇವಾಗ ಮೀನರಾಶಿಯಿಂದ ಪಂಚಮ ರಾಶಿಯಾಗಿರುವ 5ನೇ ರಾಶಿ, 5ನೇ ಮನೆ ಅಂದರೆ ಪುತ್ರರು, ಸುಖ ಅನುಭವಗಳು ಮತ್ತು ಸಂತೋಷಗಳನ್ನು ಕಾಣೋದು, ಪಡೆಯೋದು, ಆ ಸ್ಥಾನ ಪೂರ್ವಜನ್ಮ ಸ್ಥಾನ. ಈ ಸ್ಥಾನಕ್ಕೆ ಅಧಿಪತಿಯಾಗಿರುವ ಚಂದ್ರ, ಆ ಚಂದ್ರ ಬಂದು ನೀರು ಮತ್ತು ತಾಯಿ, ನೆನಪು, ಬುದ್ಧಿ ಇದಕ್ಕೆಲ್ಲ ಕಾರಕ.
ಅವನು ಬಂದು 12ನೇ ಮನೆಗೆ ಹೋಗಿದ್ದಾನೆ. ಈ ವ್ಯಯಸ್ಥಾನ ಅಂದರೆ ಇದೆಲ್ಲ ವ್ಯಯವಾಗುತ್ತೆ ಅಂದರೆ ಸುಖ ಅನುಭವ ವ್ಯಯ ಆಗುತ್ತೆ. ಯಾವುದೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತೀರಿ, ಇವತ್ತು ನಾಳೆ ಇಂಥದ್ದು ಮಾಡೋಣ ಅಂತ, ಅದನ್ನು ಮಿಸ್ ಮಾಡಿಬಿಡ್ತಾನೆ, ಕೆಲಸ ಜಾಸ್ತಿ ಆಗ್ಬಿಡುತ್ತೆ. ಸೊ ನೀವು ಸಿನಿಮಾಕ್ಕೆ ಹೋಗೋಕ್ಕಾಗಲ್ಲ. ಒಂದು ಸುಖ ಅನುಭವಗಳನ್ನು ನೀವು ಫಿಕ್ಸ್ ಮಾಡಿದಿರೋದೆಲ್ಲ ಕ್ಯಾನ್ಸಲ್ ಆಗ್ಬೋದು. ಆದರೆ ಕೆಲಸದಲ್ಲಿ ತುಂಬ ನಿಮ್ಮನ್ನು ಮುಳುಗಿಸ್ತಾನೆ. ಆದರೂ ಕೂಡ ಈ ಗ್ರಹಣ ರೀತಿಯಾಗಿ ನಿಮಗೆ ಏನಪ್ಪ ಅಂತಂದರೆ ಖಂಡಿತವಾಗಲೂ ನಿದ್ದೆಯನ್ನು ತೊಂದರೆ ಮಾಡ್ತಾನೆ, ಕೆಡಿಸ್ತಾನೆ. ನಿದ್ದೆ ಒಂದು ಕೆಡಿಸ್ಕೊಂಡ್ರೆ ನೋಡಿ, ನಾನು ಲೇಟಾಗಿ ನಿದ್ದೆ ಮಾಡ್ತೀನಿ ಆದರೂ ಬೇಗ ಹೇಳ್ತೀನಿ ಅನ್ನುವ ಹೇಳ್ತಾರಲ್ಲ, ಅದೆಲ್ಲ ಒಂದು ಕಾಲಕ್ಕೆ ಅಷ್ಟೇ. ಲಾಂಗ್ ಟೈಮಿಗೆ ಅದೆಲ್ಲ ಕೆಲಸ ಮಾಡಲ್ಲ. ಅದು ದೇಹ ತಡೆಯೋದಿಲ್ಲ, ಒಂದಿನ ದೇಹ ಕೈ ಕೊಟ್ಬಿಡುತ್ತೆ. ಸೊ ಲೇಟಾಗಿ ನಿದ್ದೆ ಮಾಡೋದನ್ನು ಸ್ಟಾಪ್ ಮಾಡಿ. ಕಾರಣ ಏನೇ ಇರ್ಬೋದು. ಸೊ ನಿದ್ದೆ ಸರಿಯಾದ ಟೈಮಿಗೆ, ಊಟ ಸರಿಯಾದ ಟೈಮಿಗೆ, ಇದು ಎರಡು ಮಾಡಿದ್ರೆ ಫಿಸಿಕಲ್ ಹೆಲ್ತು ಆಮೇಲೆ ಸೈಕಾಲಜಿಕಲ್ ಹೆಲ್ತು ಎರಡೂ ಚೆನ್ನಾಗಿರುತ್ತೆ. ನಿದ್ದೆ ಕೆಡಿಸ್ಕೊಂಡ್ರೆ ಸೈಕಾಲಜಿಕಲಿ ಡಿಸ್ಟರ್ಬ್ ಆಗುತ್ತೆ, ಆಮೇಲೆ ಅದು ಫಿಸಿಯಾಲಜಿಕಲಿ ಹಿಟ್ ಮಾಡುತ್ತೆ. ಸೊ ನಿದ್ದೆ ಮಾತ್ರ ಕೆಡಿಸ್ಕೋಬಾರ್ದು, ಅದೇ ಔಷಧಿ, ಪರಮ ಔಷಧಿ. ಸರಿಯಾದ ಟೈಮಲ್ಲಿ ನಿದ್ದೆ ಮಾಡಿ. ಇದು ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ, ಯಾಕಂದರೆ ತುಂಬ ಇಂಪಾರ್ಟೆಂಟ್ ನಿಮಗೆ ಅದು. ಯಾಕಂದರೆ ನಿಮ್ಮ ನೆನಪುಗಳಿದೆಯಲ್ಲ, ಅದು ಒಂದು ಕಡೆ ನಿಲ್ಲೋದಿಲ್ಲ, ಒಂದು ಕ್ಷಣ ಸುಮ್ಮನೆ ಇರೋದಿಲ್ಲ. ತುಂಬ ಒಂದು ಎಮೋಷ್ನಲಿ ಇಂಬ್ಯಾಲೆನ್ಸ್ಡ್ ಆಗಿ ಯಾವಾಗಲೂ ಇರ್ತೀರ. ಈ ಸಮಯದಲ್ಲಿ 12ನೇ ಮನೆ ಅಂದರೆ ಆ ನೆನಪುಗಳನ್ನು ಜನರೇಟ್ ಮಾಡುವ ಮನೆಯಲ್ಲಿ ರಾಹು, ಹಾವುಗ್ರಹ, ಚಂದ್ರ, ಆಲ್ರೆಡಿ ಚಂಚಲತೆ ಇರುವವನು, ಇಬ್ಬರು ಸೇರಿಕೊಂಡು ಅವರು ಜನರೇಟ್ ಮಾಡ್ತಾರೆ, ಹುಟ್ಟಿಸ್ತಾರೆ ಅಂತ ನೆನಪಲ್ಲ. ನಿಮ್ಮ ತಲೆಯೇ ಕೆಟ್ಟೋಗುತ್ತೆ. ಸೊ ಅದಕ್ಕೆ ನಿಮಗೆ ರಿಲ್ಯಾಕ್ಸೇಷನ್ ಬೇಕು ಅಂದರೆ ನೀವು ನಿದ್ದೆ ಮಾಡಬೇಕು, ಮೆಡಿಟೇಷನ್, ಚಾಂಟಿಂಗ್ ಮಾಡಬೇಕು, ಜಪಿಸಬೇಕು. ಈ ಗ್ರಹಣ ಆಚರಣೆಗಳನ್ನು ಸರಿಯಾಗಿ ಮಾಡಿ. ಅದೆಲ್ಲ ಮಾಡುವಾಗ ಏನಾಗುತ್ತೆ, ನಿಮಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ, ಆರೋಗ್ಯವು ಚೆನ್ನಾಗಿರುತ್ತೆ. ನೀವು ಎಷ್ಟು ಮಟ್ಟಿಗೆ ಮೆಂಟಲಿ ಎಮೋಷ್ನಲಿ ಬ್ಯಾಲೆನ್ಸ್ಡ್ ಆಗಿರ್ತೀರೋ ಅಷ್ಟು ಮಟ್ಟಿಗೆ ನಿಮಗೆ ಸಕ್ಸಸ್ಸು. ಯಾವಾಗ ನೀವು ಮನಸ್ಸು ವಿಚಾರದಲ್ಲಿ ಇಂಬ್ಯಾಲೆನ್ಸ್ ಆಗ್ತಿರೋ ಆವಾಗ ಸಕ್ಸಸ್ಸಿಂದ ನೀವು ಕೆಳಗಡೆ ಬರ್ತೀರಿ ಅನ್ನೋದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಹಾಗೆ ಈ ಗ್ರಹಣ ತೊಂದರೆಗಳು ಏನಾದರೂ ಇದ್ದಲ್ಲಿ ಅದರಿಂದ ನೀವು ಈಸಿಯಾಗಿ ಆಚೆ ಬರುವುದಷ್ಟು ನಿಮಗೆ ಬುದ್ಧಿವಂತಿಕೆ ಇದೆ, ನಿಮಗೆ ಒಂದು ಸ್ಕಿಲ್ ಇದೆ. ಅದೆಲ್ಲ ಉಪಯೋಗಿಸಿ ಭಾಳಷ್ಟು ಸುಖವಾಗಿ ನಿಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗಿ. ಯಾವಾಗಲೂ ಜಯ ನಿಮ್ಮದೇ. ಸುಖವಾಗಲಿ.